ಕುಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಹೊಸ ಒಡಂಬಡಿಕೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20ರಿಂದ 22ವರೆಗೂ ಧ್ಯಾನಿಸೋಣ. ಎಲ್ಲರೂ ತೆಗಿರಿ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20ರಿಂದ 22. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಕೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಫೇತು, ಆರೋಗ್ಯ ಎಲ್ಲದರ ಬಗ್ಗೆ ಧ್ಯಾನಿಸೋದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡಿ. ನಿನ್ನ ಕೃಪೆ ಬಹಳವಾಗಿ ಇಳಿದು ಬರಲಿ. ಎಸಯ್ಯ, ಸತ್ಯದಲ್ಲಿ ನಿಂತು ಫಲ ಕೊಡುವಂತೆ ಕೃಪೆ ಮಾಡಿ. ಸತ್ಯವನ್ನು ಅರಿವಿ ಸತ್ಯ ಬಿಡುಗಡೆ ಮಾಡದಂತೆ ಹೇಳಿದ ಹಾಗೆ ನಮ್ಮ ಕಾಲುಗಳಿಗೆ, ನಮ್ಮ ಜೀವಕ್ಕೆ, ನಮ್ಮ ಆತ್ಮಕ್ಕೆ ನಿನ್ನ ಸತ್ಯ, ನಿನ್ನ ಮಾತುಗಳು ಬೆಳಕಾಗಿ ನಮ್ಮನ್ನು ದಾರಿ ನಡೆಸಲಿ. ಯೇಸುವಿನ ನಾಮದಲ್ಲಿ ವಾಕ್ಯಗಳು ಕೇಳ್ತಿರಬೇಕಾದ್ರೆ ಸ್ವಸ್ಥತೆ ಉಂಟಾಗಲಿ. ಅನಾರೋಗ್ಯದಲ್ಲಿ ಇರುವವರು, ಬಾಧೆಯಲ್ಲಿ ಇರುವವರು, ಯೇಸುವಿ ನೆಮ್ಮದಿ ಇಲ್ಲದೆ ಇರೋರು ಒಂದು ದೊಡ್ಡ ಆರಾಧನೆ ಅಪ್ಪ ಬಿಡುಗಡೆ ಉಂಟು ಮಾಡಿ ಅವರಿಗೆ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಕಳಿಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೇನ್. ಈ ದಿನದಲ್ಲಿ ಫೇತ್ ಬಗ್ಗೆ ಧ್ಯಾನಿಸೋದಕ್ಕೆ ದೇವರು ಪ್ರೇರೇಪಿಸಿದ್ರು. ಒಂದು ಕ್ರಿಶ್ಚಿಯನ್ ಅಂತ ಹೇಳ್ತೀವಿ, ಬಟ್ ಆ ಕ್ರಿಶ್ಚಿಯನ್ ಸ್ವಭಾವಗಳೇ ಇಲ್ಲದೆ ಕ್ರಿಶ್ಚಿಯನ್ ಆಗಿದ್ದಾರೆ. ಬರೀ ಅವಿಶ್ವಾಸಗಳು, ನೆಗೆಟಿವ್ ಮಾತಾಡ್ತಾರೆ. ಈ ಪೊಲಿಟಿಕಲ್ನವರು, ಮಾಂಸಿಕದಲ್ಲಿರೋರು, ಲೋಕಸ್ಥರುಗಳು ಅವ್ರು ನೆಗೆಟಿವ್ ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ಒಬ್ಬರನ್ನ ಗೇಲಿ ಮಾಡೋದು, ಆ ಥರ ನೆಗೆಟಿವ್ ಅಂದರೆ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಆಗದೆ ಹೋದ್ರೆ ಹೆಂಗಂದ್ರೆ ಆ ಥರ ಮಾತಾಡಬೇಡ್ರಿ ಅಂತಾರೆ. ಬಟ್ ಮೇಯ್ನ್ ಆಗಿ ದೇವರನ್ನ, ಯೇಸು ಸ್ವಾಮಿನ ಭಾಳ ಇದ್ದಾವೆ. ಅದರಲ್ಲಿ ನಾವು ಒಂದನ್ನು ಆರಿಸ್ಕೊಂಡಿದ್ದೇವೆ. ಮುಖ್ಯವಾಗಿ ದೇವರು ನಂಬ್ಕೊಂಡ ಮೇಲೆ, ಅವರು ದೇವ್ರು ನಂಬಿದೀನಿ ಅಂದ್ರೆ ಆ ಮನುಷ್ಯನು ದೇವರ ಮೇಲೆ ನಂಬಿಕೆ ಇಡಬೇಕು. ಜಾರ್ಜ್ ಮುಳ್ಳರ್ ಅಂತ ತೆಗೆದು ಬುಕ್ಕು ಓದ್ರಿ. ಅಂತ ಪುಸ್ತಕಗಳು ಇವಾಗೆಲ್ಲ ದೊಡ್ಡ ದೊಡ್ಡ ಸೇವೆಗಳು ಮಾಡಿರೋರೆಲ್ಲ ಸಾಕ್ಷಿ ಬುಕ್ಕುಗಳು ಓದಿನೇ ಅವ್ರು ಇಷ್ಟು ನಿಂತಿದ್ದಾರೆ. ಇಲ್ಲದಿದ್ರೆ ಅದು ಓದದೇ ಇದ್ರೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವ್ರು ಇಷ್ಟು ಮಟ್ಟಿಗೆ ಬೆಳೆಯೋದಿಕ್ಕೆ ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಆತ್ಮಿಕದಲ್ಲಿ ಬೆಳಿಬೇಕಾದ್ರೆ ದೇವರು ಅವರಿಗೆ ದಾರಿ ನಡೆಸ್ತಾರೆ. ಅವಾಗ ಅವ್ರು ಏನ್ ಮಾಡಿದ್ದಾರೆ, ಜಾಸ್ತಿ ಸಾಕ್ಷಿ ಬುಕ್ಗಳನ್ನ ಓದಿ ಎಷ್ಟೆಷ್ಟೆಲ್ಲ ದೇವರಿಗೋಸ್ಕರ ಹಿಂಸೆ ಅನುಭವಿಸಿ ದೊಡ್ಡ ಉಜ್ಜೀವನ ಮಾಡಿದ್ದಾರೆ. ಹಾರ್ಡ್ ವರ್ಕ್ ಮಾಡಬೇಕು, ಸಮಸ್ಯೆ ಇರುತ್ತೆ. ದೇವರು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಅಲ್ಲಿ ಗೆದ್ದಿದ ತಕ್ಷಣ ಪಾಸ್ ಆಗಿ ದೊಡ್ಡ ಕಾರ್ಯ ಮಾಡಬಹುದು. ಸೈತಾನ್ ಬಂದು ಟೆಂಪ್ಟ್ ಅಂದ್ರೆ ಪಾಪದ ಮೇಲೆ ಎಮೋಷನ್, ಟೆಂಪ್ಟೇಷನ್ ಮಾಡ್ತಿ, ಪಾಪದಲ್ಲಿ ಮಾಡಿ ಬೀಳಿಸಿ ಹಿಂದೆ ರಿವರ್ಸ್ ಕರ್ಕೊಂಡು ಹೋಗ್ತಾನೆ. ದೇವರು ಬಂದ್ಬಿಟ್ಟು ಶೋಧನೆಗಳನ್ನ ಕೊಡ್ತಾರೆ. ಶೋಧನೆ ಅಂದ್ರೆ ಟೆಸ್ಟ್. ಆ ಟೆಸ್ಟ್ ಅಲ್ಲಿ ಪಾಸ್ ಆಗೋದಿಕ್ಕೆ, ಯಾಕಂದ್ರೆ ಅದರಲ್ಲಿ ಪಾಸ್ ಆದ್ರೇನೆ, ಅದರಲ್ಲಿ ನಿಂತ್ರೇನೆ. ಏನೋ ಒಂದು ಊಟ ಇಲ್ಲದೆ ಕೊಡ್ತಾರೆ, ಏನೋ ಒಂದು ಗಾಯ ಸೇವೆಯಲ್ಲಿ ಹೋದಾಗ ಗೊಣಗ್ತಿ ಸೊಣಗ್ತಿ ಅಂದ್ರೆ ಅವ್ರನ್ನ ಎತ್ತಿ ಪಕ್ಕದಲ್ಲಿ ಇಡ್ತಾರೆ. ಅವ್ರನ್ನೆಲ್ಲ ಹಾರ್ಡ್ ವರ್ಕ್ ಅದೆಲ್ಲ ಬಿಟ್ಟು ದೇವರಿಗೋಸ್ಕರ ನಿಂತು ಮಾಡೋರ್ನ ಅದೇ ಟೆಸ್ಟ್. ಅದನ್ನೆಲ್ಲ ಜಯಿಸ್ಕೊಂಡು ಹೋಗ್ತಾ ಇರೋರಿಗೆ ಒಂದು ದೊಡ್ಡ ಉಜ್ಜೀವನವನ್ನು ದೇವರು ಮಾಡ್ತಾರೆ. ಈ ರೀತಿಯಾಗಿ ದೇವರನ್ನ ನಂಬಿದವರು, ಅವರಿಗೆ ಫೇತ್ ಅನ್ನೋದು ಒಂದು ಇರಲೇಬೇಕು. ಬಟ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಆಸ್ಪತ್ರೆಗೆ ಹೋದ್ರು ಕೂಡ ಈ ಸೇವೆಯಲ್ಲಿ ಡೆಡ್ ಮೂಮೆಂಟ್ ಅಲ್ಲಿ ಇದ್ದಾಗಲೂ ಕೂಡ ಅವನು ಸಾಯ್ತಾನಂತ ಗೊತ್ತಿದ್ರು ಕೂಡ ಆ ಮಾತುಗಳು ಪಾಸಿಟಿವ್ ಆಗಿ, ಅದು ಸೈನ್ಸ್ ಪ್ರಕಾರ ಅವರು ಓದ್ತಾರಲ್ಲ, ಆ ಸೈನ್ಸ್ ಪ್ರಕಾರ ಈ ಸೈಂಟಿಸ್ಟ್ಗಳ ಪ್ರಕಾರ ತಗಂತಾರೆ. ಈ ಸೈಂಟಿಸ್ಟ್ಗಳೆಲ್ಲ ದೇವ್ರು ಕಂಡುಹಿಡಿದನ್ನೇ, ಏನು ಸಹಾಯ ಮಾಡೋರೇ ಅದನ್ನ ಕಂಡುಹಿಡಿತಾರೆ. ದೇವ್ರು ಸಹಾಯ ಇಲ್ಲದೆ ಕಂಡುಹಿಡಿಯಕ್ಕಾಗಲ್ಲ. ಕ್ರೈಸ್ತರೇ ಎಲ್ಲ ಕಂಡುಹಿಡಿಯೋದು. ಎರಡನೇದಾಗಿ ಅವರು ಲೋಕದಲ್ಲಿ ದೇವ್ರು ಏನು ಸೃಷ್ಟಿ ಮಾಡಿದಾರೋ ಅದರಿಂದ ಕಂಡಿತಾರೆ. ಹೊಸದಾಗಿ ಏನು ಭೂಲೋಕ, ಗಾಳಿ, ನೀರು, ಮನುಷ್ಯ ಇವರೆಲ್ಲ ಮಾಡೋಕ್ಕಾಗೋದಿಲ್ಲ. ಅವರು ಏನು ಒಂದು ಡೂಪ್ಲಿಕೇಟ್ ಆಗಿ ಮಾಡ್ತಾರೆ. ಆದರೆ ದೇವರು ಮಾಡಿರೋದ್ರಿಂದನೇ ತೆಗೆದು ಮಾಡೋದಿಕ್ಕಾಗುತ್ತೆ. ಆ ರೀತಿಯಾಗಿ ಆ ಮನುಷ್ಯರು ಅವರೇ ಏನ್ ಹೇಳ್ತಾರೆ ಅಂದ್ರೆ, ಸೈನ್ಸ್ ಪ್ರಕಾರ ನೀವು ಪಾಸಿಟಿವ್ ಆಗಿ ನೆನೆಸ್ಕೊಂಡ್ರೆ ಅದೇ ನಡೀತೈತೆ ಅಂತ ಹೇಳ್ತಾರೆ. ಆ ರೀತಿ ಅವರೇ ಲೋಕಸ್ಥರೇ ಇಷ್ಟು ಫಾರ್ವರ್ಡ್ ಆಗಿರ್ಬೇಕಾದ್ರೆ ನೆನೆಸೋದಲ್ಲ. ದೇವರು ಅಂದ ಮೇಲೆ ಅವ್ರ ಸೃಷ್ಟಿಕರ್ತನು, ಅವ್ರ ಕೈಗೆ ಎಲ್ಲ ಆಗುತ್ತೆ, ಎಲ್ಲ ಸಾಧ್ಯ, ಅವರಿಂದ ಎಲ್ಲ ಮಾಡಕ್ಕಾಗುತ್ತೆ ಅಂತ ವಿಶ್ವಾಸಿಸ್ಬೇಕು, ನಂಬಬೇಕು.
ಒಂದು ಮಗುವಿಗೆ ಮಾತಾಡಕ್ಕಾಗದೆ ಹುಟ್ಟುತ್ತೆ ಅಂತ ಹೇಳಿದ್ರೆ ಅವ್ರ ದೇವರ ನಂಬಿರೋ ಮಕ್ಕಳು ಅಂದ್ರೆ ಹುಟ್ಟಕ್ ಮುಂಚೆನೆ ಆ ಪಾಪ ಶಾಪಗಳಿಂದ ಹುಟ್ಟಿದ್ರೆ ಅದು ಪಾಪದಿಂದ ಬಿಡುಗಡೆ ಆದ್ರೆ ಸ್ವಸ್ಥ ಉಂಟಾಗುತ್ತೆ. ಇಲ್ಲ ಮಕ್ಕಳು ಪಾಪ ಮಾಡಿದ್ರೆ ಅದರಿಂದ ಅರಿಕೆ ಮಾಡಿದ್ರೆ ಬಿಡುಗಡೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೇವರನ್ನ ಆರಾಧನೆ ಮಾಡಿ ಏನಕ್ಕೆ ಹಿಂಗ ಆಯ್ತು ಅಂತ ಹೇಳಿ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಬಿಡುಗಡೆ ಮಾಡ್ತಾರೆ. ಅದು ಫೇತ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ಫೇತ್ ಮೇಲೆ ನಾವು ಆಧಾರ ಪಟ್ಟು ಹೋಗ್ಬೇಕು, ಫೇತಿಂದನೇ ಜೀವಿಸ್ಬೇಕು. ಇವಾಗ ನೀವು ಉದಾಹರಣೆ ಹೇಳ್ತೀನಿ, ನಾಳೆ ನಾವು ನಿದ್ದೆ ಮಾಡಿ ಎದ್ದಿ ಆ ಸ್ಕೂಲಿಗೆ ಹೋಗ್ಬೇಕಂತ ಒಬ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತೀವಿ. ಯಾರಾದ್ರೂ ಒಬ್ರು ಇಲ್ಲ ನಾವು ನೈಟ್ ನಿದ್ದೆ ಮಾಡ್ಬೇಕಾದ್ರೆ ಸತ್ತೋಗ್ತೀವಿ ಅಂತ ಅನ್ಕೊಂತಾರ? ಈ ಭೂಲೋಕನೇ ಫೇತ್ ಮೇಲೆನೆ ಹೋಗ್ತಿರೋದು. ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ, 1 ತಿಂಗಳು ಆದ್ಮೇಲೆ ಸಂಬಳ ಕೊಡ್ತಾರೆ. ಫಸ್ಟ್ ಹೋಗಿದ ತಕ್ಷಣ ಫಸ್ಟ್ ತಿಂಗಳು ಸಂಬಳ ಅಂತ ಅವ್ರು ಕೊಟ್ರೆ ಇವ್ನು ಕೆಲ್ಸಕ್ಕೆ ಹೋಗಲ್ಲ ಅಂತ ಇವ್ರ ಮೇಲೆ ನಂಬಿಕೆ ಇಲ್ಲ. ಬಟ್ ಯಾವ ನಂಬಿಕೆ ಮೇಲೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ? ಕೊಡ್ತಾನಂತ ಒಂದು ಫೇತ್. ಈ ಭೂಲೋಕೆಲ್ಲ ಫೇತ್ ಮೇಲೆನೆ. ಒಂದು ಹೆಂಗಸು ಬೇರೆ ಕುಟುಂಬದಲ್ಲಿ ಬೆಳೆದಿರ್ತಾಳೆ, ಮದುವೆ ಆದಾಗ ಆ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ಬಂದು ಸಂಸಾರ ಮಾಡ್ತದೆ. ಯಾವ್ದ್ರ ಬೇಸ್ ಮೇಲೆ? ಫೇತ್. ಈ ಲೋಕ ಎಲ್ಲ ಫೇತ್ ಮೇಲೆನೆ ದೇವ್ರು ಇಟ್ಟಿರೋದು. ಆದರೆ ಇದೆಲ್ಲದಕ್ಕಿಂತ ಮನುಷ್ಯರನ್ನ ಆಧಾರ ಪಟ್ಟು ಫೇತ್ ಇಡ್ತಾರೆ. ಇವಾಗ ಹೇಳಿದ್ದೆಲ್ಲ ಮನುಷ್ಯರದ್ದು ಫೇತು. ಈ ಲೋಕದ ಮೇಲೆ ನಂಬಿಕೆಯಿಂದ ಜೀವಿಸ್ತಾ ಇರ್ತಾರೆ. ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಡಾಕ್ಟರ್ ಮಾಡ್ತೀವಿ ಅಂತಾರೆ. ಅಷ್ಟರೊಳಗೆ ನಾವು ಬದುಕಿದೀವ ಅಂತ ಹೆಂಗೆ ಗ್ಯಾರಂಟಿಯಲ್ಲಿ ಹೇಳ್ತಾರೆ ಅವರು. ಮಕ್ಕಳನ್ನ ನೀನೇನಾಗ್ತಿ ಅಂತ ಕೇಳಿದ್ರೆ ಡಾಕ್ಟರ್ ಅಂತ, ಅಷ್ಟರೊಳಗೆ ಸತ್ತೋಗ್ತೀವಿ ಅಂತ ಸ್ವಭಾವ ಯಾಕೆ ಬರಲ್ಲ? ಅದೇ ಒಂದು ಫೇತು, ಅಂದ್ರೆ ಒಂದು ನಂಬಿಕೆ. ಸೆಂಟ್ರಲ್ ನಡೆದ್ರೆ ನಡೀಲಿ, ಆದರೆ ಫೇತು. ಆ ರೀತಿ ಒಂದು ಮನುಷ್ಯ ಏನಾದರೂ ದೇವರ ಮೇಲೆ ಫೇತ್ ಇಟ್ಟು ಪರಿಪೂರ್ಣವಾಗಿ ಅವರಿಗೆ ಒಪ್ಪಿಸಿಕೊಟ್ಟು ಅವ್ರನ್ನ, ಅವ್ರ ಕುಟುಂಬವನ್ನ, ಅವ್ರ ಕೆಲಸ ಮಾಡೋದನ್ನ ಎಲ್ಲರನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಮಾಡೋದಾದ್ರೆ ಅವನಿಗೆ ಭಯ ಅನ್ನೋದೇ ಇರೋದಿಲ್ಲ. ಫೇತ್ ಇರೋರಿಗೆ ಭಯ ಇರೋದಿಲ್ಲ, ಚಂಚಲ ಮನಸ್ಸು ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಅವರು ಧೈರ್ಯ ಅಂತ ಹೇಳ್ತಾರಲ್ಲ, ಅದಕ್ಕೆ 10 ಪಟ್ಟು ಫೇತಿಂದಾನೇ ಧೈರ್ಯ ಬರೋದು. ಅವರಿಗೆ ಭಯ ಅನ್ನೋದು ಇಲ್ಲದ ಹಾಗೆ ವಿಶ್ವಾಸದಿಂದ ದೇವ್ರನ್ನ ಆಧಾರ ಪಟ್ಟು ಜೀವಿಸ್ತಾರೆ. ಸೃಷ್ಟಿಕರ್ತನು ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆ ಫೇತ್ ಅವರಲ್ಲಿ ಇರಬೇಕು. ಪೌಲನ್ನೆಲ್ಲ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ತಿರಸ್ಕರಿಸಿದ್ರು. ಅವರು ಸಾಯೋದಿಕ್ಕೆ ಹೋಗ್ತಾ ಇದ್ದೀನಿ ಯೆರೂಸಲೇಮಿಗಾದ್ರೆ ಅವ್ರ ಜೊತೆಗಿರೋ ಶಿಷ್ಯಂದ್ರೆಲ್ಲ ಹೋಗ್ಬೇಡ ನೀನು ಕೊಲ್ತಾರೆ ಅಂದ್ರೆ ನೀವೇನಕ್ಕೆ ಹತ್ತಿದ್ವ ದೇವ್ರಿಗೋಸ್ಕರ ಸಾಯಕ್ಕೆ ರೆಡಿ ಅಂದ್ರೆ ಅವ್ರು ಏನ್ ಮಾಡಿದ್ರು ಫೇತ್ ಅಷ್ಟ್ರ ಮಟ್ಟಿಗೆ ಇದೆ ಅವರಿಗೆ. ಸತ್ರೆ ಪರಲೋಕ ರಾಜಕೀಯದಲ್ಲಿ ದೇವರ ಸಿಂಹಾಸನದಲ್ಲಿ ದೇವ್ರ ಜೊತೆಗೆ ಇದೀನಿ ಅಂತ ಅವ್ರು ಮಾತು ಹೇಳ್ತಾರೆ. ಒಳ್ಳೆ ಹೋರಾಟವನ್ನು ಓಡಿದೆ. ನನ್ನ ಫೇತ್ ಫೇತ್ ಬಗ್ಗೆ ಹೇಳ್ತಾ ಇದ್ದೀನಿ. ಡೆತ್ತು ಮರಣ, ಆ ಫೇತ್ ವರೆಗೂ ಇರಬೇಕು. ಸುಮ್ಮನೆ ಫೇತ್ ಅಲ್ಲ, ಲೋಕದ್ದು ವಸ್ತುಗಳು ಕೊಡ್ತಾರೆ ಬದುಕ್ತಾರೆ, ಅದು ಲೋಕಸ್ಥರು ಕೂಡ ಇದೆ. ಡೆತ್ ಫೇತ್. ನಾನು ಒಳ್ಳೆ ಹೋರಾಟವನ್ನು ಹೋರಾಡಿದೆ, ವಿಶ್ವಾಸವನ್ನು ಕಾದುಕೊಂಡೆ, ನನಗೋಸ್ಕರ ಪರಲೋಕದಲ್ಲಿ ಜೀವ ಕಿರೀಟ ಇಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಷ್ಟು ಫೇತು. ಇಲ್ಲಿ ನೋಡ್ರಿ, ಒಂದು ದೇವ್ರು ಹೋಗ್ತಾ ಇದ್ದಾರೆ, ಆ ಮನಸ್ಸಿನಲ್ಲಿ ಆ ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ಸ್ವಸ್ಥತೆ ಆಗುತ್ತಂತ ಒಂದು ಫೇತ್. ಇದೆಯಂತ ದೊಡ್ಡ ಫೇತ್ ನೋಡ್ರಿ. ಅವ್ರ ಹತ್ರ ಮಾತಾಡೋದು ಬೇಡ, ಅದೇಂಗೆ ಬಟ್ಟೆ ಮುಟ್ಟಿದ್ರೆ ಆಗುತ್ತೆ. ಇವಾಗಿರೋದು ಅಲ್ಲಿ ಒಬ್ರು ಹೋಗ್ತಾ ಇದ್ದಾರೆ, ಅವರು ದೇವರ ಸೇವಕರು, ಆ ಬಟ್ಟೆ ಮುಟ್ಟಿದ್ರೆ ಅಂತ ಅದಾಗುತ್ತೆ. ಬಟ್ ಅದು ಸೇವಕರಿಂದ ಬಟ್ಟೆಯಿಂದ ನಡೆಯೋದಲ್ಲ, ಆ ಹೃದಯ ತ್ರಾಳದಲ್ಲಿರುವ ಫೇತ್. ನೋಡಿದ್ರಿ ನೀವು, ಇದೆ ನೋಡ್ರಿ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ. ಆ ಯಮ್ಮನಿಗೆ 12 ವರ್ಷದಿಂದ ರಕ್ತ ಕುಸುಮ ಅಂದ್ರೆ ರಕ್ತಸ್ರಾವದ ಒಂದು ವ್ಯಾಧಿ ಇತ್ತಂತೆ. ಅದ್ರ ಎಲ್ಲೆಲ್ಲೋ ಆಸ್ಪತ್ರೆಗೆ ಹೋಗಿ ಎಲ್ಲೆಲ್ಲೋ ಹಣ ಖರ್ಚು ಮಾಡಿ ಸ್ವಸ್ಥ ಆಗದೆ ಇರೋದು, ರೋಗ ಬಿದ್ದ ಒಬ್ಬಸು ತಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು. ಎಷ್ಟು ದೊಡ್ಡ ಫೇತ್ ನೋಡ್ರಿ. ಡ್ರೆಸ್ ಮುಟ್ಟಿದ್ರೆ ಸಾಕು. ಈ ಮನಸ್ಸಿನಲ್ಲಿ ಅನ್ಕೊಂಡೈತೆ ಫೇತ್, ಯಾರಿಗೂ ಹೇಳಿಲ್ಲ. ಮನಸ್ಸಿನಲ್ಲಿ ಅನ್ಕೊಂಡು ಆ ಫೈತ್ ಆಪರೇಟ್ ಆಗುತ್ತೆ. ಇದನ್ನೇ ಸೈನ್ಸ್ನವರು ಇದನ್ನ ಹಿಡ್ಕೊಂಡು ಮಾಡ್ತಾರೆ. ಇದು ದೇವರ ಮೇಲೆ ಇಟ್ರೆ ಅಂತವನ್ನ ಉನ್ನತವಾದ ಸ್ಥಿತಿಯಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಅವರು ಶೇಕ್ ಆಗೋದಿಲ್ಲ. ವಿಶ್ವಾಸ ಇರುವವರು ಯಾವುದಕ್ಕೂ ನಡುಗೋದಿಲ್ಲ. ಅವರು ಭಯಂಕರ ಬಲವಾಗಿರ್ತಾರೆ. ಹೋಗ್ತಾ ಇರೋ ದಾರಿಯಲ್ಲಿ ಏನಾದ್ರು ನಡೀತಂದ್ರೆ ದೇವರಿದ್ದಾರೆ, ನಡೆಸ್ತಾರೆ ಅಂತ ಫೇತ್. ಮನುಷ್ಯರನ್ನ ಒಬ್ರು ಆಧಾರ ಪಡ್ತಾರೆ. ನನಗೇನಾದ್ರೂ ಆದ್ರೆ ನಮ್ಮ ರಿಲೇಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಹೇಳಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲೇನಾದ್ರೂ ಒಂದು ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇರ್ತಾರೆ, ಅವ್ರಿಗೆ ಹೇಳಿ ನನ್ನನ್ನು ಬಿಡಿಸ್ತಾರೆ ಅಂತ ಹೇಳಿ ಒಂದು ಗರ್ವದಿಂದ ಅಹಂಕಾರದಿಂದ ಮಾಡ್ತಾರೆ.
ಬಟ್ ಅವರಿಗೆ ಆರೋಗ್ಯ ಕೊಡೋದು, ಆಯುಸ್ ಕೊಡೋದು ದೇವರು. ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಆಕ್ಸಿಡೆಂಟ್ ಆಯ್ತು, ಆದರೆ ದೇವರನ್ನು ನಂಬೋದವ್ರಿಗೆ ಆಕ್ಸಿಡೆಂಟು ಅನಾರೋಗ್ಯದಿಂದೆಲ್ಲ ಬಿಡುಗಡೆ ಮಾಡಿ ಸಕ್ಸಸ್ ಮಾಡಿ ದೇವರು ದೊಡ್ಡ ಕಾರ್ಯ ಮಾಡಬಹುದು. ಈ ಫೇತ್ ಇಲ್ಲದೆ ಯೇಸು ಸ್ವಾಮಿನ ನಂಬಿರೋರು ಬಹಳ ಜನ ಇದ್ದಾರೆ. ಫೇತ್ ಅಂದ್ರೆ ಏನು ಗೊತ್ತಿಲ್ಲ, ಸುಮ್ಮನೆ ರಿಲಿಜಿಯಸ್ ಕ್ರಿಶ್ಚಿಯನ್, ಅಪ್ಪ ಕ್ರಿಶ್ಚಿಯನ್, ಅಮ್ಮ ಕ್ರಿಶ್ಚಿಯನ್, ಮಕ್ಕಳು ಕ್ರಿಶ್ಚಿಯನ್. ಅವ್ರನ್ನ ದೇವರಲ್ಲಿ ನಡ್ಸೋದಿಕ್ಕೆ ಕಷ್ಟಪಡಬೇಕಾಗಿದೆ. ದೇವರು ಅವ್ರನ್ನ ನೋಡ್ಕೊಂತಾರೆ, ಬಡಿತಾರೆ. ಅವರಿಗೆ ಲೋಕಸ್ಥರಾಗಿದ್ರೆ, ತಂದೆ ತಾಯಿ ಕ್ರೈಸ್ತರಾಗಿದ್ದು, ಅವ್ರ ಫೇತ್, ಅವರು ದೇವರ ಅಭಿಷೇಕದಲ್ಲಿ ದೇವರನ್ನ ನಂಬಿ ದೇವರ ದಾರಿಯಲ್ಲಿ ನಡೀತಾ ಇರಬೇಕು. ಅವರು ಮಕ್ಕಳು ನಡೀದೇ ಇದ್ದಾಗ, ಪ್ರಾರ್ಥನೆ ಮಾಡಿದಾಗ ದೇವರು ಬಾರಿಸ್ತಾರೆ. ನಾನು ಎಷ್ಟೋ ಸಾಕ್ಷಿ ನೋಡಿದ್ದೀನಿ. ಅಪ್ಪ ಅಮ್ಮ ಒಳ್ಳೆ ಸೇವೆ ಮಾಡ್ತಿದ್ರು, ಮಕ್ಕಳು ತರಲೆ ಕೆಲಸ ಮಾಡ್ಕೊಂಡಿದ್ದು, ಅವ್ರನ್ನ ಆಕ್ಸಿಡೆಂಟ್ ಮಾಡೋದು, ಅವರೆಲ್ಲೋ ಆಕ್ಸಿಡೆಂಟ್ ಆದ್ರೂ ಪ್ರಾಣ ಹೋಗದೆ ಇರೋದು, ಏನೇನೋ ಹೊಡ್ತಾ ಕೊಟ್ಟು ದೇವ್ರ ಕಡೆ ತಿರುಗಿಸೋದು. ಫಸ್ಟಿಂದ ದೇವ್ರ ಕಡೆ ಬಂದ್ರೆ ಅವರಿಗೆ ಒಳ್ಳೇದು. ಎಲ್ಲರೂ ನೋಡ್ರಿ, ಆತನು ತನ್ನ ಉಡುಪನ್ನು ಮುಟ್ಟಿದರೆ ಸಾಕು, ಮನಸ್ಸಿನಲ್ಲಿ ನಟ್ಟಗಾಗುವನೆಂದು ಮನಸ್ಸಿನಲ್ಲಿ ಅಂದುಕೊಂಡು, ಪಾಪ ಎಷ್ಟು ದೊಡ್ಡ ಫೇತ್ ನೋಡ್ರಿ. ಇವಾಗ ಇದೇ ನಡೀತಿರೋದು. ಇವಾಗೇನು ಹೋಲಿ ಸ್ಪಿರಿಟೇ ಇರೋದು. ಅವಾಗ ಯೇಸು ಸ್ವಾಮಿ ನಿಜವಾಗ್ಲೂ ಒಂದು 3.5 ವರ್ಷ ಸೇವೆ ಮಾಡಿದ್ರು ಆಯ್ತು. ಇವಾಗ ಇಲ್ಲಲ್ಲ. ಹೋಲಿ ಸ್ಪಿರಿಟ್ ಅನ್ನ ಫೇತ್ ಮಾಡಬೇಕು, ನಂಬಿಕೆ. ಆ ರೀತಿಯಾಗಿ ಇಂದಿನಿಂದ ಬಂದು ಆತನ ಉಡುಪನ್ನು ಕೊಂಡೆಯನ್ನು ಮುಟ್ಟಿದಳು. ಹಾಗೆ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದ್ದು. ನಿನ್ನನ್ನು ಸ್ವಸ್ಥ ಮಾಡಿದ್ದು ನಾನಲ್ಲ, ನನ್ನ ಬಟ್ಟೆಗಳಲ್ಲ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಆಯ್ತು. ಫೇತ್ ಮನುಷ್ಯನಿಗೆ ಇರಬೇಕು. ಈ ಆಂಧ್ರದಲ್ಲಿ ಒಂದು ಸೇವಕರಿದ್ದಾರೆ, ಅವರು ಒಂದು ಸ್ಟೋರಿ ಹೇಳಿದ್ರು ಫೇತ್ ಬಗ್ಗೆ. ಶೇಕ್ ಆಗ್ಬಿಟ್ಟೆ ನಾನು. ಅವ್ರ ಮಾವನೇನಂದ್ರೆ ಬಹಳ ಇಷ್ಟ ಅಂತ ಅವರಿಗೆ. ಹೊಸದಾಗಿ ಸೇವೆಗೆ ಬಂದಾಗ ಅವರಿಗೆ ಊಟ ಆಯ್ತಂತೆ, ಉಪ್ಪಿನಕಾಯಿ ತೆಗೆದು ಊಟ ಮಾಡ್ತಿದ್ರಂತೆ. ನೋಡಿದ್ರೆ ಪ್ಯಾಕೆಟ್ ಅಲ್ಲಿ ಒಂದು 10 ರೂಪಾಯಿ ಇದೆ ಅಂತೆ. 10 ರೂಪಾಯಿ ಮಾವನೇನು ತೆಗೆದು ತಿಂದುಬಿಟ್ರೆ ಊಟಕ್ಕೆ ಉಪ್ಪಿನಕಾಯಿ ತೆಗೆದು ತಿನ್ನಕ್ಕಾಗಲ್ಲ. ಈ 10 ರೂಪಾಯಿನೂ ನೋಡ್ತಾರಂತೆ, ಮಾವಿನಕಾಯಿ ತಿನ್ನೋಣಂತ. ನಾಳೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲಲ್ಲ, ಪಿಕಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಇಲ್ಲಲ್ಲ ಅಂತೇಳಿ ಮನಸ್ಸಿನಲ್ಲಿ ಅನ್ಕೊಂಡು, ಸರಿ ಇರ್ಲಿ ಪರವಾಗಿಲ್ಲ ಅಂತೇಳಿ ಬಂದ್ಬಿಟ್ರಂತೆ. ಮನಸ್ಸಿನಲ್ಲಿ ಅನ್ಕೊಂಡು ಮನೆಯಲ್ಲಿ ಪ್ರೇಯರ್ ಎಲ್ಲ ಆದಮೇಲೆ ಮಾರನೇ ಸಂಜೆ ಹೊತ್ತಲ್ಲಿ ನಮಗೆ ಮೊದಲನೇ ಪ್ರತಿಫಲ ಅಂತ ಹೇಳ್ಬಿಟ್ಟು ಒಂದೊಂದು ಕಾಯಿ ಇಷ್ಟಿಷ್ಟು ದೊಡ್ಡದಂತೆ, ಟೇಸ್ಟ್ ಅಂತೆ. ಅವ್ರು ಅದನ್ನ ನೋಡೇ ಇಲ್ಲ ಅಂತ. ಇವ್ರು ನೋಡಿದ್ದು ಚಿಕ್ಕದಂತೆ. ಇಷ್ಟು ಕೋಟಿ ಜನಗಳು ದೇಶದಲ್ಲಿ ಇದ್ದಾರೆ. ಅಮೆರಿಕದಿಂದ ಹಿಡಿದು, ಆಸ್ಟ್ರೇಲಿಯಾದಿಂದ ಹಿಡಿದು, ಈ ಕಡೆ ಯಾವ್ದೋ ಒಂದು ದೇಶ ಯೇಮನ್ ಅಂತ ಇಟ್ಕೊಳ್ರಿ, ಈ ಕಡೆಯಿಂದ ಹಿಡಿದು ಈ ಕಡೆ ಲಾಸ್ಟ್ ವರ್ಗು, ರಷ್ಯಾವರೆಗೂ, ಈ ಕಡೆವರೆಗೂ ಪೂರ್ತಿ ರೌಂಡ್ ಆಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಸೇರಿಸಿದ್ರೆ ಎಷ್ಟೋ ಕೋಟಿ ದೇಶದಲ್ಲಿ ಇದ್ದಾರೆ. ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಕ್ಯಾಮ್ರಾ ಇಟ್ಟು ನೋಡ್ತಾ ಇದಾರ. ದೇವರು ಒಬ್ಬರ್ತಾ ಇರೋದು ದೇವರು. ಪ್ರತಿಯೊಬ್ಬ ಮನುಷ್ಯನ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಟು ಕಾರ್ಯ ಮಾಡ್ತಾ ಇದ್ದಾರೆ ನೋಡ್ರಿ. ಎಷ್ಟೋ ಜನ ಅವ್ರ ಮೈ ಮೇಲೆ ಬೀಳ್ತಾ ಇದಾರೆ, ಯೇಸು ಸ್ವಾಮಿ ಮೈ ಮೇಲೆ. ಬಟ್ ಇವರು ಫೇತ್ ಇಂದ ಮುಟ್ಟಿದಾಗ ಅವರಿಂದ ಕರೆಂಟ್ ಪಾಸ್ ಆಗಿ ಸ್ವಸ್ಥತೆ ಆಗಿದೆ. ಇವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಮಾವಿನಕಾಯಿ ಕೊಟ್ಟಾಗ ಅವಾಗ ಅವರು ಹತ್ತು ಬಿಟ್ರಂತ. ಅದು ಮಾವಿನಕಾಯಿ ಆಸೆ ಪಟ್ಟಿರೋದು ಅದು ಬೇರೆ. ಸೇವೆ ಮಾಡ್ತಿರೋದ್ರಿಂದ ಒಂದು ಮಾವಿನಕಾಯಿಗೆ 10 ರೂಪಾಯಿ ಸೇವೆಗೆ ಬಂದು ತಿನ್ನಕ್ಕಾಗದೆ ಇದ್ದಿದ್ದನ್ನ, ನನ್ನ ಮಗ ಸೇವೆ ಮಾಡ್ತಿರೋ ಮಗ, ನಾನು ಆರಿಸ್ಕೊಂಡಿರೋ ಮಗ, ಒಂದು ಮಾವಿನಕಾಯಿ 10 ರೂಪಾಯಿ ಕೊಟ್ಟು ಅದು ತಗೊಳಕ್ ಆಗದಾಗೆ ಮಾರನೇ ದಿನ ಹಂಗೆ ವಾಪಸ್ ಬಂದು ಊಟ ಮಾಡೋದಿಕ್ಕೆ 10 ರೂಪಾಯಿ ಈ ಉಪ್ಪಿನಕಾಯಿಗೋಸ್ಕರ ಅದು ತಿಂದೆ ಬಂದು ನನ್ನ ಸೇವೆ ಮಾಡ್ತಾನಲ್ಲ ಅಂತೇಳಿ ಅಷ್ಟಷ್ಟು ದುಡ್ಡು ಕೊಟ್ರು. ಇವಾಗ ಅವರು ಭಯಂಕರವಾಗಿ ಸೇವೆ ಬೆಳೆದು ಬ್ರಾಂಚ್ಗಳೆಲ್ಲ ಆಗ್ಬಿಟ್ರು. ಪ್ರಾರಂಭದ ಸೇವೆ ಹೇಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಫೇತ್. ಆ ಫೇತ್ ಅಲ್ಲಿ ಮನಸ್ಸಿನಲ್ಲಿ ಅದನ್ನ ಒಂದು 5 ನಿಮಿಷ ಮಾವಿನಕಾಯಿ ತಗೊಳ್ಳೋಣ ಅಂತಾರಂತೆ, ಬೇಡ ಉಪ್ಪಿನಕಾಯಿ ತಗೋಬೇಕಲ್ಲ, ಊಟ ಇಲ್ದ ಆಗ್ತತ್ತಲ್ಲ, ಅದೊಂದು 3 ಹೊತ್ತು ಊಟ ಮಾಡ್ಬೇಕಲ್ಲ ಅಂತೇಳಿ ಅದನ್ನ ನೋಡಿದನ್ನ ಯಾರಿಗೂ ಗೊತ್ತಿಲ್ಲ, ಯಾರು ಇಲ್ಲ, ಯಾರಿಗೂ ಹೇಳಿಲ್ಲ. ಸೃಷ್ಟಿಕರ್ತನ ಹೃದಯವನ್ನು, ಫೇತ್ ಅನ್ನು ನೋಡಿದ್ರು. ಆ ಫೇತ್. 2ನೇ ವಾಕ್ಯ ಹೋದ್ರಿ, ಮಾರ್ಕ್ 10:46. ಎಲ್ಲರೂ ತೆಗೀರಿ. ಮಾರ್ಕ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಾಕ್ಯ. ಇದರಲ್ಲಿ ಬಾರ್ತಿಯೋಮನಂತ ಅವನು ಕುರುಡನು ಪ್ಲಸ್ ಭಿಕ್ಷುಗಾರನು.
ಅದು ನಿಮ್ಮ ಮನೇಲಿ ಓದ್ಕೊಟ್ರೆ ಸ್ಟೋರಿ ತರ ಹೇಳ್ತೀನಿ. ಅಲ್ಲಿ ಆ ದಾರಿಯಲ್ಲಿ ಯೇಸು ಸ್ವಾಮಿ ಹೋಗ್ತಿದ್ದಾರಂತ ಅವನಿಗೆ ಕಣ್ಣು ಕಾಣೋದಿಲ್ಲ. ಜನಗಳೆಲ್ಲ ಗುಂಪು ಕೊಡ್ತಾ ಇದ್ದಾಗ ಏನಂತ ಕೇಳಿದಾಗ ನಜರೇತಿನ ಯೇಸು ಹೋಗ್ತಾ ಇದ್ದಾರಂತ ಹೇಳಿದಾಗ ಇವನು ನಜರೇತಿನ ಯೇಸುವೆ ಅಂತ ಕೂಗ್ತಾರೆ. ಫೇತ್ ಸ್ಟಾರ್ಟ್ ಆಯ್ತು ಇವರಿಗೆ. ಫೇತ್ ನಮ್ಮಲ್ಲಿ ಹುಟ್ಟಿದಾಗ ಸೈತಾನನ ಬಂದು ಆ ಫೇತನ್ನ ಅವಿಶ್ವಾಸ ತರಿಸ್ತಾನೆ. ನಾನು ಬಹಳ ಕುಟುಂಬಗಳಲ್ಲಿ ನೋಡಿದ್ದೀನಿ. ಪ್ರೇಯರ್ ಮಾಡ್ತಾರೆ, ಬೈಬಲ್ ಓದ್ತಾರೆ, ಎಲ್ಲ ಚೇಷ್ಟೆಗಳು ಮಾಡ್ತಾರೆ. ಚೇಷ್ಟೆಗಳಲ್ಲ, ಅದು ಭಕ್ತಿ. ಯಾಕೆ ಈ ಚೇಷ್ಟೆ ಅಂತ ಹೇಳ್ತೀನಿ ಅಂದ್ರೆ, ಚರ್ಚಿಗೆಲ್ಲ ಕರೆಕ್ಟಾಗಿ ಹೋಗ್ತಾರೆ, ಸಡನ್ ಆಗಿ ಒಂದು ವ್ಯಾಧಿ ಬಂತಂದ್ರೆ ಸರಿ, ದುಡ್ಡು ಕೋಟಿಗಟ್ಟಲೆ ಇಟ್ಕೊಂಡಿರೋರು. ಅದಕ್ಕೆ ಒಂದು ಸೇವಕರು ಹೇಳ್ತಾರೆ, ದುಡ್ಡಿದ್ದಾಗ ದೇವ್ರ ಮೇಲೆ ಅಷ್ಟೇನು ಕಾರ್ಯಗಳು ಮಾಡೋದಕ್ಕಿಂತ ದುಡ್ಡು ಇಲ್ದೇದಾಗ ಮಾಡೋದೇ ಬೆಸ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ದುಡ್ಡು ಇಲ್ದಾಗ ಪ್ರತಿಯೊಂದು ದೇವ್ರ ಮೇಲೆ ಆಧಾರ ಪಡ್ತಾರೆ. ದುಡ್ಡು ಬಂತಂತ ಇಟ್ಕೊಳ್ರಿ, ಇವಾಗ ದುಡ್ಡು ನಿಮಗೆ ಕೊಟ್ಟುಬಿಟ್ರೆ ಅಂತ ಇಟ್ಕೊಳ್ರಿ. ನಿಮಗೆ ದುಡ್ಡು ಬಂದಿದ ತಕ್ಷಣ ನೀವೇ ದುಡ್ಡು ಐತಲ್ಲ ಆಸ್ಪತ್ರೆಗೆ ಹೋಗೋಣ ಅಂತೀರ, ದೇವ್ರ ಹತ್ರ ಪ್ರೇಯರ್ ಮಾಡಲ್ಲ. ಅದೇ ದುಡ್ಡು ಇಲ್ದಿದ್ದಾಗ ದೇವರೇ ದುಡ್ಡಿಲ್ಲ, ಕಾಯಿಲೆ ಬಂದಿದೆ, ಸ್ವಸ್ಥತೆ ಮಾಡಲ್ತೀವಿ. ಕೋವಿಡ್ ಬಂತು, ಆಸ್ಪತ್ರೆಗಳಲ್ಲಿ ಇದು ಗ್ಯಾಸ್ ಇಲ್ಲ, ಏನಿಲ್ಲ, ಆಕ್ಸಿಜನ್ ಇಲ್ಲ, ಬೆಡ್ಗಳಿಲ್ಲ, ಅಪಾಯಿಂಟ್ಮೆಂಟ್ಗಳು ತಗೋಬೇಕು. ಆ ಟೈಮಲ್ಲಿ ಎಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಇಟ್ರೆ ಇಡು, ತೆಗೆದ್ರೆ ತೆಗೆದು ಅಂತ ವಿಶ್ವಾಸ ಇತ್ತು. ಯಾಕಂದ್ರೆ ದುಡ್ಡಿದ್ರೆ ದುಡ್ಡೈತೆ ಬಿಡು, ಕೊಟ್ಟು ಹೋಗೋಣ ಅಂತ. ಅದೇ ರೀತಿಯಲ್ಲಿ ದುಡ್ಡಿನ ಬೇರೆ, ಆ ದುಡ್ಡೇ ಸೈತಾನ. ಈ ರೀತಿ ಸೈತಾನನು ದೇವರ ಮೇಲೆ ವಿಶ್ವಾಸ ಹಿಡಿದಂಗೆ ತಡೆ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇವನ್ ಪಾಡಿಗೆ ಇವನು ದಾವೀದನ ಕುಮಾರನೇ ಯೇಸುವನ್ನು ಕರುಣಿಸಲು ಕೂಗಿದನು, ಅದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸ್ತಾರಂತೆ. ನೋಡ್ರಿ, ನಮಗೆ ಫೇತ್ ಇದೆ, ನಮಗೆ ಬೇರೆಯವರು ಸಹಾಯ ಮಾಡಿ ದೇವರ ಹತ್ರ ಬರೋದಕ್ಕೆ ಹೆಲ್ಪ್ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ಸೇವೆ ಬಲಿದೇ ಇರೋದಕ್ಕೆ ಕಾರಣ ಏನಂದ್ರೆ ಸ್ವಾರ್ಥ ಜಾಸ್ತಿ. ತಾನು ಅನ್ಕೊಂಡ್ಬಿಟ್ಟು ಬೇರೆಯವರಿಗೆ ಸ್ವಾರ್ಥ ಹೇಳೋಣ, ಅವ್ರು ನರಕದಿಂದ ಬಿಡುಗಡೆ ಮಾಡೋಣ, ನಾವು ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ಅವ್ನು ಚೆನ್ನಾಗಿರ್ಬೇಕು, ಆ ಸ್ವಭಾವ ದೇವರಿದ್ದಾಗ ಇರುತ್ತೆ. ಆದ್ರೆ ನಾವು ಚೆನ್ನಾಗಿದ್ದೀವಿ, ಓಕೆ, ಇವಾಗ ನಾವು ಚೆನ್ನಾಗಿಲ್ದಿದ್ರು ಅವ್ರು ಚೆನ್ನಾಗಿರುವ, ನಾವು ಚೆನ್ನಾಗೇ ಇದ್ದೀವಿ, ಇನ್ನೇನು ಅವನ್ನಾದ್ರೂ ದೇವರಲ್ಲಿ ನಡ್ಸೋಣ, ಆ ಸ್ವಭಾವನೇ ಬರೋದಿಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅವರಿಂದ, ಯಾಕಂದ್ರೆ ಸ್ವಾರ್ಥ ಬಂದ್ಬಿಟ್ಟು ಅವ್ರ ಮೇಲೆ ಪ್ರೀತಿ, ಕರುಣೆ, ಆತ್ಮಭಾರ ಎಲ್ಲ ಏನಿಲ್ಲ. ತಾನು ಹೆಮ್ಮೆ ಇದೆ, ಹಣದ ಆಸೆ ಇದೆ, ದೇವರು ಅನ್ಕೊಂಡಿರೋದು. ಬೇರೆಯವ್ರನ್ನ ದೇವ್ರ ಕಡೆ ಹೋಗೋದಿಕ್ಕೆ ತಡೆ ಮಾಡ್ತಾ ಇದ್ದಾರೆ. ಆ ಹಿಂದೂವಲ್ಲಿ ಒಂದು ಸಾಮತೆ ಹೇಳ್ತಾರೆ, ಅದು ಇಲ್ಲಿಗೆ ಅನ್ವಯಿಸುತ್ತೆ. ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ. ದೇವರು ಎಲ್ಲರಿಗೂ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ಅವರೆಲ್ಲರನ್ನು ಮನ ತಿರುಗಿದ್ರೆ ರಕ್ಷಿಸಿ ಅವನ್ನ ಬಿಡುಗಡೆ ಮಾಡೋದಿಕ್ಕೆ ಸಿದ್ಧರಿದ್ದಾರೆ. ಇವನು ಕಣ್ಣೆಳೆದವನು ದೇವ್ರ ಹತ್ರ ಬರೋದಿಕ್ಕೆ ಕೂಗಿದಾಗ ಅವನ ಕೈ ಹಿಡ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಬಿಡಬೇಕು, ಬಾರಪ್ಪ ಅಂತೇಳಿ. ಅವನ್ನ ಗದರಿಸ್ತಾರೆ ಅಂತಿದ್ದಾರೆ. ಇವನು ವಿಶ್ವಾಸದಲ್ಲಿ ಇರೋರ್ನೆಲ್ಲ ಹಿಂದೆ ಸರಿಸ್ತಾ ಇದ್ದಾರೆ. ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ತಮಿಳ್ನಾಡಲ್ಲಿ ಒಬ್ಬ ಪೊಲಿಟಿಕಲ್ಗೆ ಬರ್ಬೇಕಂತ ಹೇಳಿದಾಗ ಯಾರೋ ಒಬ್ರು ಆಫೀಸಲ್ಲಿ ಮಾತಾಡ್ತಿದ್ರು ಕರ್ನಾಟಕದಲ್ಲಿ. ಅವನಿಗೆ ಏನ್ ಹಿಂಸೆ ಕೊಡ್ತಾರಪ್ಪ ತಮಿಳ್ನಾಡಲ್ಲಿ, ಅವನೊಬ್ಬನ್ನ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಒಬ್ಬನ್ನೇ ಹಿಡ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ರು ಆಫೀಸಲ್ಲಿ. ಆ ರೀತಿ ಅವನ ಒಬ್ಬನ್ನ ಇಟ್ಕೊಂಡು ಟಾರ್ಚರ್ ಮೇಲೆ ಟಾರ್ಚರ್, ಪ್ರತಿಯೊಂದಕ್ಕೂ ಟಾರ್ಚರು, ಪೊಲೀಸ್ನಿಂದ ಕೋರ್ಟಿಂದ ಅವನ ಬೆಳೆಯೋದಿಕ್ಕೆ ಆಗದಾಗೆ ರಕರಕವಾಗಿ ಅವನನ್ನ ಹಿಂಸೆ ಮಾಡಿದ್ದೆ. ಅವನನ್ನ ಮಾಡಿದರೆ ಅವನಿಗೆ ಕುಟುಂಬದಿಂದ ಹಿಡಿದು ಅವನ ಫಿಲಮ್ ಇರೋದ್ರಿಂದ ಹಿಡಿದು ಎಲ್ಲರಿಗೂ ಹಿಂಸೆ ಮಾಡಿದ್ರು. ಅಷ್ಟು ಹಿಂಸೆ ಮಾಡಿದ್ರು ಕೂಡ ಈ ಬೈಬಲಲ್ಲಿ ಯಾರಾದರೂ ಮಾಡಿದ್ರು ಕೂಡ ಅವನಿಗೆ, ಬೈಬಲಲ್ಲಿ ನಾನು ಹೊಸದಾಗಿ ಯೇಸುಸ್ವಾಮಿ ನಂಬಿದಾಗ ಮತ್ತೆ 5:11 ಓದಿಸಿದ್ರು. ಯಾರಾದ್ರೂ ನಿನ್ನ ಮೇಲೆ ತಪ್ಪು ಮಾಡದೆ ಹಿಂಸೆ ಮಾಡಿದರೆ ಸಂತೋಷ ಪಡು, ಪರಲೋಕದಲ್ಲಿ ನಿನಗೆ ಫಲ ಇದೆ ಅಂತ. ಅದು ಲೋಕಸ್ಥರಿಗೆ ಬರೋದಿಲ್ಲ. ಅವಾಗ ನಮ್ಮ ಮೇಲೆ ತಪ್ಪಾಗಿ ಒರೆಸಿದ್ರೆ ಅವನು ಸೈಲೆಂಟೇ ಒಂದು ದೊಡ್ಡ ಆಯುಧ. ಅವ್ರೇನ್ ಮಾಡಿದ್ರು ಅಂದ್ರೆ ಗೆದ್ರು. ಅದೇ ರೀತಿ ಇವನಿಗೆ ಎಷ್ಟೋ ಫೇತ್ ಅಲ್ಲಿ ದೇವರ ಹತ್ರ ಬರೋದಿಕ್ಕೆ, ದೇವರಲ್ಲಿ ಬೆಳೆಯೋದಿಕ್ಕೆ ಸೈತಾನನು ನಮ್ಮನ್ನ ಬಿಡದಾಗಿ ಎಷ್ಟೋ ಹೋರಾಟಗಳು, ಹಿಂಸೆಗಳು
ಬಂದರೂ ಕೂಡ ಅದನ್ನೆಲ್ಲ ಜಯಿಸಿ ನಾವೇನ್ ಮಾಡ್ಬೇಕಂದ್ರೆ, ಯಾರೋ ಒಬ್ರು ಗದರ್ಸ್ತಾರಂತೆ ಹಿಂತಿರುಗಿ ಹೋಗ್ಬಾರ್ದು. ನಾನು ಒಂದು ದೊಡ್ಡ ಮುಟ್ಟಾಳ, ಆಧಾರದಲ್ಲಿ 10 ವರ್ಷ ಸೇವೆ ಚೆನ್ನಾಗಿ ಮಾಡಿದೆ, ಕರ್ನಾಟಕಕ್ಕೆ ಬಂದಿದ ತಕ್ಷಣ ನೀನು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಿದ್ರು. ಏನಕ್ಕೆ ಇವ್ರು ಸರಿ ಇಲ್ಲ ಅಂದ್ರೆ, ಆಂಧ್ರದಲ್ಲಿ ಫೈತ್ ಇದೆ, ಇಲ್ಲಿ ಫೈತ್ ಇಲ್ಲ. ಅಲ್ಲಿ ಸಾಕ್ಷಿಯಾಗಿ ಜೀವಿಸ್ಬೇಕು. ಚಿಕ್ಕ ಚಿಕ್ಕ ವಿಷಯಕ್ಕೂ ಇದೆ, ದೇವ್ರ ನಾಮಕ್ಕೆ ದೂಷಣೆ ಆಗುತ್ತೆ, ಯೋಚನೆ ಮಾಡಿದ್ರೆ ದೂಷಣೆ ಆಗುತ್ತೆ. ಪರ್ಫೆಕ್ಟ್ ಆಗಿ ನಡಿಬೇಕು, ಮಾತು ಕಣ್ಣುಗಳು ಪ್ರವರ್ತನೆಗಳೆಲ್ಲ ಪರಿಶುದ್ಧವಾಗಿರ್ಬೇಕು. ಸ್ವಲ್ಪ ಸ್ವಲ್ಪವಾಗಿ ಓಹೋ ಇವ್ರು ಸರಿ ಇಲ್ಲ ಅಂತಾರೆ, ಇವ್ರ ತರ ನಾವು ಬದಲಾಗೋಣ ಅಂತ ಮನುಷ್ಯರು ಹೇಳ್ದಂಗೆ ಕೇಳಕ್ ಶುರು ಮಾಡಿದೆ. ಇವರು ಈ ಬರ್ತಲೋಮ ಈ ಮನುಷ್ಯರು ಗದಿಸ್ತಾರಂತ ಸುಮ್ಮನೆ ಆಗಿದ್ದಿದ್ರೆ ಅವನಿಗೆ ಕಣ್ಣೇ ಬರ್ತಿರ್ಲಿಲ್ಲ. ನನಗೂ ಆ ತರ ಟಾರ್ಚರ್ ಸಿಕ್ತು, ಅದು ಸೈತಾನ್ ಮಾಡುವಂಥದ್ದು. ಅವ್ರೇನ್ ಮಾಡ್ತಾರೆ, ಸರಿ ಇಲ್ಲ ಅಂತಾರೆ. ಅವಾಗ ಒಂದ್ ಟೈಮ್ ಒಬ್ಬನ್ನ ಕೇಳೇಬಿಟ್ಟೆ ನಾನು ಕುಡಿಯೋದಿಲ್ಲ, ಬೀಡಿ ಸೇದೋದಿಲ್ಲ, ನಾನು ಪೊರ್ಕಿ ತರ ಅಲ್ಲೆಲ್ಲಿ ಹೊಡೆದಾಡೋದಿಲ್ಲ, ಅವರೆಲ್ಲ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಏನಕ್ಕೆ ನಾನು ಸರಿ ಇಲ್ಲ ಅಂತಾರೆ. ಅದು ಏನ್ ಸರಿ ಇಲ್ಲ ಅನ್ನೋದು ಹೇಳ್ರಿ ಅಂತ ನೋಡಿದ್ರೆ, ನನ್ನ ಸ್ವಭಾವ ಬಂದು ಸ್ಪಿರಿಚುವಲ್ ಆಗಿದೆ, ದೇವರಿಗೆ ಮೆಚ್ಚುಗೆ ಆಗಿದೆ, ಪರಿಶುದ್ಧ ಮಾರ್ಗ ಇದು, ಪರಿಶುದ್ಧವಾಗಿ ಬಾಳ್ಬೇಕು. ಅವರು ಬಾಳ್ತಾ ಇಲ್ಲ, ಅವ್ರು ಲೋಕದ ಮೋಹದಲ್ಲಿ ಬಿದ್ದಿದ್ದಾರೆ. ನನ್ನ ಪರಲೋಕದ ನಾನು ಹೋಗ್ಬೇಕು, ಬೇರೆಯವ್ರನ್ನ ಸಿದ್ಧ ಮಾಡಬೇಕು, ಸ್ವಾರ್ಥ ಹರಡಬೇಕು. ಅವರು ಸರಿ ಇಲ್ಲ, ಲೋಕದಲ್ಲಿ ಇದ್ದಾರೆ ಅಂತ ಅವ್ರನ್ನ ಬಿಡುಗಡೆ ಮಾಡಬೇಕು. ನಾವೇನ್ ಮಾಡ್ತಿದೀವಿ, ದೇವರಲ್ಲಿ ಇರೋದ್ರಿಂದ ಈ ರೀತಿ ದೇವ್ರ ಕಡೆಗೆ ಬರ್ದಾಗೆ ಗದರಿಸ್ತಾರೆ. ಅವನು ಬಿಡೋದಿಲ್ಲ. ಅಲ್ಲಿ ನೋಡ್ರಿ, ಮಾರ್ಕನು ಬರೆದ ಸುವಾರ್ತೆ 9:48 ಓದ್ತಾ ಇದ್ದೀನಿ, ಎಲ್ಲರೂ ತೆಗೆದು ಹೋದ್ರಿ. ಸುಮ್ಮನಿರದ ಅವನನ್ನು ಗದರಿಸಲು ಅವನು ದಾವೀದನ ಕುಮಾರನೇ ನನ್ನ ಕನ್ನಿಸೆಂದು ಮತ್ತಷ್ಟು ಕೂಗಿಕೊಂಡನು. ಚಿಕ್ಕ ತಪ್ಪೆ, ದೇವರಲ್ಲಿದ್ದು. ಅವಾಗಲೇ ಹೇಳಿದ್ನಲ್ಲ ಪೊಲಿಟಿಷಿಯನ್ ಬಗ್ಗೆ, ಅವನಿಗೆ ಎಷ್ಟೇ ಹಿಂಸೆ ಮಾಡಿದ್ರು ಅವ್ನು ಗುರಿ ಇಟ್ಟಿದ್ದನ್ನ ಸಾಧಿಸ್ಬಿಟ್ಟ. ನಾವೇನ್ ಮಾಡಿದ್ವಿ, ದೇವ್ರು ನಂಬ್ಕೊಂಡು ಕೂಡ ಇವನು ಬರ್ತಲೋಮ ಸಾಧಿಸ್ದ, ನಾನು ಸಾಧಿಸಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ, ಸರಿ ಏನೋ ಸರಿ ಇಲ್ಲ ಅಂತ ಹೇಳ್ತಾರೆ ದೊಡ್ಡವರು, ಇರ್ಲಿ ಅವ್ರು ಹೇಳ್ದಂಗೆ ಕೇಳೋಣ ಅಂದ್ರೆ, ಅವರು ಎಲ್ಲ ಪಾಪದಲ್ಲಿದ್ದಾರೆ, ಅವ್ರ ಪಾಪದ ಮಾರ್ಗದಲ್ಲಿ ಇದ್ದಾರೆ. ಈ ದಿನ ಇಲ್ಲಿಗೆ ಹೋಗ್ಬಾರ್ದು, ಈ ದಿನ ನೀನ್ ಮನೆ ಬಿಟ್ಟು ಹೋಗ್ಬಾರ್ದು, ಈ ಕಾರ್ಯ ಮಾಡಬಾರ್ದು, ಎಲ್ಲ ಮಾನಸಿಕವಾದದ್ದು. ನೀನು ಅವ್ರನ್ನ ಯಾರೋ ರೌಡಿಗಳು ಇರ್ತಾರೆ, ಅವನು ಎಲ್ಲ ಮೋಸ ಮಾಡ್ತಿದ್ದಾನೆ, ಅವನ ಜೊತೆಗೆ ಸೇರ್ಕ, ಅವನ ಮಾತು ಕೇಳು. ಮನೆಯಲ್ಲೆಲ್ಲ ಅಜ್ಞಾನದ ಮಾತುಗಳು, ಫೇತ್ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಿನ್ನೆತ ನನಗೆ ಒಂದು ಭಾವನೆ ಬಂತು, ಮಕ್ಕಳು ಕೂಡ ಸಡನ್ ಆಗಿ ಆ ಮಕ್ಕಳ ಭಾವನೆಗಳು ಕುಟುಂಬದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಯಾಕಂದ್ರೆ ಬೇರೆ ನೋಡಿರೋದಿಲ್ಲ, ಬೇರೆ ವಿಷಯಗಳು ಅವರು ಕಣ್ಣಾರೆ ನೋಡಿರೋದಿಲ್ಲ, ಪ್ರಾಕ್ಟೀಸ್ ಆಗಿರೋದಿಲ್ಲ. ಅದು ನೋಡದೆ ಇರೋದ್ರಿಂದ ನಾವು ನೋಡಿರ್ತೀವಿ ದೊಡ್ಡವರು, ಬಟ್ ಅದನ್ನ ಅವರಿಗೆ ಬರೋದಿಲ್ಲ ಅವರಿಗೆ. ಅದರಿಂದ ಮನೆಯಲ್ಲಿ ಕೂಡ ಆ ಪ್ರವರ್ತನೆನೇ ಅವರಿಗೆ ಬರೋದು. ಈ ಬರ್ತಲೋಮ ದೇವ್ರ ಕಡೆಗೆ ಬರೋದಿಕ್ಕೆ ಬಂದಾಗ ಎಷ್ಟು ಆತಂಕಗಳನ್ನ ತರ್ತಾರೆ ನೋಡ್ರಿ. ಆದರೆ ಮತ್ತಾಯ 5:11 ಹೇಳಿದ ಪ್ರಕಾರವಾಗಿ ಯಾರೇ ನಮ್ಮನ ಮೇಲೆ ಎದ್ದು ಬಿದ್ರೂ ಕೂಡ ಪೌಲನನ್ನ ಕಲ್ ತಗೊಂಡು ಹೊಡಿತಾರೆ, ಸತ್ತೋದಾದ ಬಿಟ್ಟು ಅದನ್ನು ಎದ್ದು ಹೋಗಿ ಅವರಿಗೆ ಸೇವೆ ಮಾಡ್ತಾರೆ, ಅವ್ರನ್ನ ದ್ವೇಷಿಸೋದಿಲ್ಲ, ದೂಷಿಸೋದಿಲ್ಲ. ಆ ರೀತಿಯಾಗಿ ನಮಗೆ ಕೊಟ್ಟಿರುವ ದರ್ಶನ ಏನು, ಆ ದರ್ಶನದಲ್ಲಿ ಬಾಳ್ಬೇಕು. ನನ್ನ ಆತ್ಮೀಯ ತಂದೆ ಯೇಸನ್ನ ಬಗ್ಗೆ ಎಷ್ಟೋ ಜನ ಮಾತಾಡಿದ್ರು ಕೂಡ, ಮಾತಾಡೋರು ಮಾತಾಡ್ಕೊಳ್ರಿ, ನಮಗೆ ಒಂದು ದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಮದುವೆ ಮಾಡ್ಕೊಳ್ದೆ ಏನು ಸೇವೆ, ಅವ್ರು ಮದುವೆ ಮಾಡ್ಕೊಳ್ದೆ ಸೇವೆ ಮಾಡೋದು. ಇವಾಗ ಗೊತ್ತಾಯ್ತು, ಅವರು ಅಲ್ಲಿಗೆ ಆ ಟೀಮಲ್ಲಿ ಇರೋರೆಲ್ಲ ಎಲ್ಲರೂ ಅದು ಸೇವೆ ನಡೆಸೋರೆಲ್ಲರೂ ಮದುವೆ ಮಾಡ್ಕೊಳ್ದೆ ಸೇವೆ ಮಾಡ್ತಿದ್ದಾರೆ. ಆಬ್ರಾಮ್, ಜಾನ್ ಬೀಸಲಿ, ರಮೇಶ್ ಅನ್ನ, ಫ್ರೆಡಿ ಪಾಲು, ರಾಜು ಪಾಸ್ಟರ್, ಯಾರಿಗೂ ಮದುವೆ ಆಗಿಲ್ಲ. 5 ಜನ ಅವರಂತಲ್ಲ, ಅವ್ರು ಇಲ್ಲಿರೋ ಟೀಮಲ್ಲಿ ತಂದೆ ತಾಯಿನ ಬಿಟ್ಟು ಬಂದು. ಇವಾಗ ಗೊತ್ತಾಯ್ತು, ಓಹೋ ಅವ್ರ ಸೇವೆ ಮದುವೆ ಮಾಡ್ಕೊಳ್ದೆ ತಂದೆ ತಾಯಿನ ಬಿಟ್ಟು ಬಂದು ಸೇವೆ ಅಂತ. ಫಸ್ಟ್ ಟೈಮು ಅವ್ರನ್ನ ಗೇಲಿ ಮಾಡೋದು, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಬಟ್ ಇವರ ದರ್ಶನದಲ್ಲಿ ಇದ್ದರು. ಈ ಬರ್ತಲೋಮ ಸೇವೆಗೆ ಅವನ ಕಣ್ಣಿಗೋಸ್ಕರ ಹೋರಾಡ್ತಾ ಇದ್ದಾನೆ, ಅದಕ್ಕೆ ತಡೆಯಾಗಿ ಎಷ್ಟೋ ಜನ ಬರ್ತಾರೆ. ಆ ಗುರಿಯನ್ನು ನಂತರ ಆಗ್ಬೇಡ್ರಿ. ಆಮೇಲೆ ಓಹೋ ನಾವು ದೇವ್ರು ಹೇಳ್ದಾಗೆ ನಡೀತಾ ಇದೀವಿ, ಇವಾಗ ಸರಿ ಇಲ್ಲ ಅಂದ್ರೆ ಅವ್ರ ಲೋಕಸ್ಥರೆಲ್ಲ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಮತ್ತೆ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ಅವ್ರು ವಿಶಾಲ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ
ಮತ್ತೆ ರಿವರ್ಸ್ ಬಂದು ದೇವ್ರನ್ನ ನಂಬ್ಕೊಂಡು ಪ್ರಾರ್ಥನೆ ಮಾಡಿ ಎಲ್ಲರೂ ನಾನು ಸರಿ ಇಲ್ಲ ಅಂದಾಗ ನನಗೆ ಗೊತ್ತಾಗ್ತದೆ, ಓಹೋ ನಾವು ದೇವರ ರೂಟಲ್ಲಿ ನಡೀತಾ ಇದೀವಿ, ಅವ್ರು ದೇವ್ರ ರೂಟಲ್ಲಿ ನಡೀದೇ ಇರೋದು ಲೋಕ ರೀತಿಯಲ್ಲಿ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಪಾಪ ಮಾರ್ಗದಲ್ಲಿ ಇದ್ದುಕೊಂಡು ದೇವ್ರನ್ನ ಆರಾಧನೆ ಮಾಡಿಕೊಂಡು ನಮ್ಮನ್ನ ಸರಿ ಇಲ್ಲ ಅಂತಿದ್ದಾರೆ. ಆಕ್ಚುಲಿ ನೋಡಿದ್ರೆ ಎಲ್ಲೋ ಒಬ್ಬರು ಇಬ್ಬರ ಹತ್ರ ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಇವರು ಸರಿ ಇಲ್ಲದೆ ಇನ್ನೊಬ್ಬರು ಸರಿ ಇಲ್ಲ ಅಂತಾರೆ. ಬಟ್ ಅದು ಏನ್ ಸರಿ ಇಲ್ಲ ಅಂತ ಬೈಬಲ್ನ ಎತ್ತಿ ವಾಕ್ಯದ ರೂಪಲ್ಲಿ ಮಾತಾಡಬೇಕು. ಅದು ಮಾತಾಡಿದ್ರೆ ಆಗೋದಿಲ್ಲ, ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವರು ಮಾಂಸಿಕದಲ್ಲಿ ಇದ್ದುಕೊಂಡು ಮಾಂಸಿಕ ರೂಟಲ್ಲಿ ಇದು ಕರೆಕ್ಟ್ ಅಂತ ಹೇಳ್ತಾರೆ ಹೊರತು ಬೈಬಲ್ ಪ್ರಕಾರ ಹೋಲಿಸಿ ಬೈಬಲಲ್ಲಿ ಈ ತರ ನಡಿ ಅಂತ ಹೇಳ್ತಿದೆ, ನೀವು ನಡೀತಾ ಇಲ್ಲ ಅಂತ ಹೇಳಿದ್ರೆ ತಿದ್ಕೋಬಹುದು. ಅದೇ ಸೇವೆ. ಈ ರೀತಿ ಅವನನ್ನ ದೇವ್ರ ಕಡೆಗೆ ಬರ್ದಾಗೆ ತಡೆ ಮಾಡಿದ್ರು ಕೂಡ ಮತ್ತಷ್ಟು ಯಾರಾದರೂ ಒಂದು ಒಳ್ಳೆ ಕಾರ್ಯ ಮಾಡೋದಿಕ್ಕೆ ಅವನು ಹೋಗ್ತಾ ಇದ್ದಾಗ ಅದಕ್ಕೆ ಬಹಳ ಆತಂಕಗಳು ಬರ್ತವೆ. ಆ ತಮಿಳ್ನಾಡಲ್ಲಿ ಹೇಳ್ದಾಗೆ, ಅದು ಉದಾಹರಣೆಗೆ ಅವನೊಬ್ಬ ಏನೋ ಬಂದಿದ್ದಾನೆ ಅಂತ ಹೇಳಿದಾಗ ಪ್ರತಿ ಒಬ್ಬರು ಅವನಿಗೆ ವಿರೋಧವಾಗಿ ಎದ್ದರಂತೆ. ಆದ್ರೂ ಕೂಡ ಅದರಲ್ಲಿ ಅವನು ಹಿಂಜರಿದು ಹೋಗಿಲ್ಲ ನೋಡ್ರಿ. ಬರ್ತಲೋಮ ಕೂಡ ಹಿಂಜರಿದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲರೂ ತೆಗಿರಿ. ಆಗ ಯೇಸು ನಿಂತು ಅವನನ್ನು ಕರೀರಿ ಅನ್ನಲು. ಈ ಸೈತಾನ್ಗಳು, ಈ ಮನುಷ್ಯರುಗಳು ಒಳ್ಳೆ ರೂಟಲ್ಲಿ ಹೋಗ್ತಿದ್ರೆ ನಮಗೆ ಸಪೋರ್ಟ್ ಮಾಡೋದಲ್ಲ. ನಾನು ಅನ್ಕೊಂಡೆ ದೇವ್ರು ನಂಬ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದೀವಿ, ವಿಶ್ವಾಸಿಗಳೆಲ್ಲ ಅಲ್ಲೆಲ್ಲ ಬಂದು ವಿಶ್ವಾಸಿಗಳು ಅವರೇ ಚರ್ಚ್ ಕಟ್ಟೋದು, ಹಣ ಸಹಾಯ ಮಾಡೋದು, ಮತ್ತೆ ಕೆಲಸ ಮಾಡೋದು, ದೇವರಿಗೋಸ್ಕರ ಬೆಳಗ್ಗೆ ಬಂದು ಚಾಪೆಗಳು ಹಾಕೋದು, ಅಡಿಗೆಗಳು ಮಾಡೋದು, ಚರ್ಚ್ನ ಪೂರ್ತಿ ಕಂಟ್ರೋಲ್ ತಗೊಂತಾರೆ. ಅವರಿಗೆ ದೇವರಿಗೋಸ್ಕರ ಮಾಡ್ತೀನಿ ಅಂತಾರೆ, ನೀವಿಗೋಸ್ಕರ ಅಲ್ಲ ಅಂತ ಹೇಳ್ತಾರೆ. ಬಹಳ ಹಾರ್ಡ್ ವರ್ಕ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ರಕ್ತ ಏರಿ ತಿಂತಾ ಇರ್ತಾರೆ, ಸ್ಟೈಲ್ ಆಗಿ ಅಫಿಷಿಯಲ್ ಆಗಿ, ಟೈಮ್ ಕರೆಕ್ಟ್ ಆಗಿ ಬರೋದಿಲ್ಲ. ಭಕ್ತಿ ಇಲ್ಲ, ಪರಿಶುದ್ಧತೆ ಇಲ್ಲ, ಸಮಾಧಾನ ಇಲ್ಲ, ಒಂದು ಸಾಕ್ಷಿ ಜೀವಿತ ಇಲ್ಲ, ಆತ್ಮ ಭಾರಗಳಿಲ್ಲ, ದೇವರಿಗೋಸ್ಕರ ಏನಾದರೂ ಪ್ರಯಾಸ ಪಡೋಣ ಅನ್ನೋದೇ ಇಲ್ಲ. ಏನೋ ಕಷ್ಟವಾಗಿ ಮಾಡ್ತಾರೆ. ಅದೇ ಲೋಕದ ಕಾರ್ಯ, ತಿನ್ನೋದು, ಬಟ್ಟೆಗಳು, ಊರು ತಿರುಗೋದಂದ್ರೆ ಬಹಳ ಚೆನ್ನಾಗಿ ಮಾಡ್ತಾರೆ. ಲೋಕದಲ್ಲಿ ಅದೇನೋ ಒಂದು ಸೆಕೆಂಡ್ ಫ್ಯೂಚರ್ ಇದೆ. ದೇವ್ರನ್ನ ನಂಬ್ಕೊಂಡವರಿಗೆ ಅವರು ಆತ್ಮಿಕದಲ್ಲಿ ಬೆಳೆಸ್ತಾರೆ, ಅವರ ಸಂತತಿ ಬೆಳೆಸ್ತಾರೆ. ಇವರಿಂದ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ, ಇವರಿಂದ ಲೋಕಕ್ಕೆ ಇರುವ ಜನಗಳೆಲ್ಲ ಬೆಳಕಿಗೆ ಬರ್ತಾರೆ, ಜನಗಳ ರಕ್ಷಣೆ ಬರ್ತಾರೆ. ಇವರು ಪರಲೋಕ ರಾಜ್ಯಕ್ಕೆ ಹೋಗಿದಾಗೆ ಇತರನ್ನ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಏನು ಇರೋದಿಲ್ಲ ಅಲ್ಲಿ. ಬರೀ ರಿಲಿಜಿಯಸ್ ಕ್ರಿಶ್ಚಿಯನ್ ಮಾತ್ರ ಇರ್ತದಲ್ಲಿ. ನಾನು ದೇವ್ರ ನಂಬಿದಾಗ ಎಷ್ಟೋ ಜನಗಳಿಗೆ ದೇವ್ರ ಕಡೆಗೆ ನಡೆಸಿದ್ವಿ, ದೇವ್ರ ಕಡೆಗೆ ನಡೆಸಿ ಅವನ್ನೆಲ್ಲ ಉನ್ನತವಾದ ಕಾರ್ಯಗಳನ್ನ ಮಾಡಿದ್ವಿ. ದೇವರು ನಮ್ಮನ್ನು ಎತ್ತಿ ಉಪಯೋಗಿಸಿದ್ರು. ದೊಡ್ಡ ದೊಡ್ಡ ಜನಗಳು ಗುಂಪಾಗಿ ದೇವ್ರ ಕಡೆ ಬರೋಕ್ಕೆ, ಮೀಟಿಂಗ್ ಬರೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಬರ್ತಲೋಮ ಯಾರಿಗೋಸ್ಕರನೂ ಅಂಜಿಲ್ಲ. ಆ ಬರ್ತಲೋಮ ಯಾರು ಕೂಗ್ತಾರಾದ್ರು ಅವ್ರನ್ನ ಅಡ್ಡ ಪಡಿಸಿದ್ರೆ ಇನ್ನು ಅವ್ರನ್ನೆಲ್ಲ ದಬ್ಬಿಟ್ಟು ಇನ್ನು ಜೋರಾಗಿ ಕೂಗದ. ದೇವರು ನಮ್ಮ ಜೊತೆಗೆ ಸಹಾಯಕರಾಗಿದ್ದಾರೆ. ನಾವು ದೊಡ್ಡವರಾಗೋದಕ್ಕೆ ಒಂದೇ ಕಾರಣ ಏನಂದ್ರೆ, ಗುಂಪು ಸೇರ್ಕೊಂಡು ಹೋದ್ರೆ ಆಗಲ್ಲ. ನಾವು ಒಬ್ಬರೇ ದೇವ್ರ ಜೊತೆಯಲ್ಲಿ ವಾಕ್ ಮಾಡಬೇಕು. ನಮ್ಮಿಂದ ದೇವರು ಬರ್ತಾರೆ, ಅವ್ರ ಮಾತು ಕೇಳ್ದಂಗೆ ನಾವು ದೇವರಲ್ಲಿ ಎತ್ಕೊಂಡು ಅವ್ರನ್ನ ನಡೆಸ್ಬೇಕು. ಅರ್ಥ ಆಗಿಲ್ಲ. ನಾವೊಬ್ಬರೇ ದೇವ್ರ ಜೊತೆಯಲ್ಲಿ ಅಧಿಕವಾಗಿ ಸಮಯ ಕಳೆದು ದೇವರನ್ನ ಪ್ರೀತಿ, ಪ್ರೇಮ, ಕರುಣೆ, ಆತ್ಮ ಭಾರದಿಂದ ಅವರಿದ್ದಾಗ, ನಮ್ಮನ್ನ ಎತ್ತಿ ಉಪಯೋಗಿಸಿದಾಗ ನಾವು ಇತರನ್ನ ನಡೆಸಬೇಕು. ನಮ್ಮನ್ನ ನಡೆಸೋರು ಯಾರು ಇಲ್ಲ. ನಾನೇನ್ ಮಾಡಿದೆ, ಪ್ರಾರಂಭದಲ್ಲಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಚಿಕ್ಕವರಿದ್ದಾಗ ಓದ್ತಾ ಇರ್ತಾರೆ. ಅವಾಗ ಹೊಸದಾಗಿ ದೇವ್ರ ನಂಬಿದಾಗ ಒಬ್ಬರು ಕೈ ಕೆಳಗಡೆ ಇಡ್ತಾರೆ ಟ್ರೈನಿಂಗ್ ಆಗಿ. ಆ ಟ್ರೈನಿಂಗ್ ಆದ ಮೇಲೆ ಇವರೇ ಸ್ವಂತವಾಗಿ ಜವಾಬ್ದಾರಿಯಿಂದ ಮಾಡಬೇಕು. ಅದನ್ನ ನಾನು ಮಾಡೋದು ಬಿಟ್ಬಿಟ್ಟು ಇನ್ನೂ ಕೂಡ ಇನ್ನೊಬ್ಬರ ಜೊತೆಗೆ ಹೋದ್ರೆ ಅವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ, ಮಾಡ್ತಾರೆ ಅಂದ್ರೆ ಬರ್ತಲೋಮನಿಗೂ ಮಾಡೋದಿಲ್ಲ, ಈ ಯಾರಿಗೂ ಮಾಡೋದಿಲ್ಲ, ಮನುಷ್ಯರು ಮಾಡೋದಿಲ್ಲ. ಇನ್ನೊಬ್ಬರನ್ನ ಮೇಲಕ್ಕೆ ಎತ್ತಿ ಅಂದ ಚಂದ ನೋಡೋದು ತಂದೆ ತಾಯಿ ಮಕ್ಕಳಿಗೆ ಮಾಡ್ತಾರೆ. ಆದರೆ ಅಸ್ಟೆಂಟ್ ಆಗಿ ಇರುವ ಸೇವಕನಿಗೆ ಕೂಡ ಚರ್ಚಲ್ಲೇ ಬೆಳೆದಿರೋನು ಕೂಡ ಮಾಡಲ್ಲ. ಆ ರೀತಿ ದೇವರು ಮಕ್ಕಳು ಮಾಡ್ತಾರೆ. ಏಸನ ತರ, ಜಾಕ್ಪನ್ ಸೇವೆ ತರ ಇನ್ನೊಬ್ಬರನ್ನ ತಯಾರು ಮಾಡಿಬಿಟ್ಟು ಹೋಗ್ಬಿಟ್ಟ ಮೇಲೆ ಅದು ಸೇವೆ ಹಂಗೆ ಮುಂದುವರಿಸ್ತಾ ಇರ್ತದೆ. ಭಕ್ತಿ ಸಿಂಗ್ ಎಲ್ಲ ಮಾಡಿದ್ದಾರೆ, ಇನ್ನು ಭಕ್ತಿ ಸಿಂಗ್ ಸೇವೆ ನಡೀತಾ ಇದೆ. ಜಿನ್ನಿಸ್ ರಿಕಾರ್ಡ್ ಅಲ್ಲಿ ಬಂದರು ಅವರು 13,000 ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದೀನಿ ಅಂತ ಹೇಳಿ. 10,000 ಬ್ರಾಂಚ್ ಓಪನ್ ಮಾಡಿದವರು. ಒಬ್ಬರೇ ದೇವರಲ್ಲಿ ನಡಿಬೇಕು. ನಮಸ್ಕಾರ ಹೊಡಿತಾ ಇರೋದು ಟಕ್ ಅಂತ ಸ್ಟಾಪ್ ಮಾಡಿ ನಾವು ಬೇರೆಯವ್ರನ್ನ ನಡೆಸೋದಿಕ್ಕೆ ಶುರು ಮಾಡ್ಕೋಬೇಕು. ಇಲ್ಲಿ ಕಡೆದಾಗಿ
ಬೈಬಲ್ ತೆಗೆದೆಲ್ಲರೂ ಓದ್ರಿ. 49, 50, 51, 52 ನಮ್ಮ ಓದನ. ಅವರನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತೇನೆ ಅಂದರು. ಅದಕ್ಕೆ ನೀ ಧೈರ್ಯವಾಗಿರಪ್ಪ, ಯೇಸು ನಿನ್ನನ್ನು ಕರೀತಾನೆ ಅಂತ ಹೇಳಿದ್ರು. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ, ಅಲ್ಲಿಗೆ ಫೈತ್ ಸ್ಟಾರ್ಟ್. ಕಣ್ಣು ಕಾಣದಾಗ ಭಿಕ್ಷೆ ಬೇಡೋದಿಕ್ಕೆ ಒಂದು ಹೊದಿಕೆ ಹೇಳ್ತಿದ್ದ, ಅದನ್ನ ಎತ್ತು ಬಿಸಾಡ್ಬಿಡ್ತಾನೆ. ಇನ್ನೇನು ಬಿಡು, ಕಣ್ಣು ಬಂದ್ಬಿಡುತ್ತಂತ ಫೈತ್ ಇರಬೇಕು ಮನುಷ್ಯನಿಗೆ. ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಇಲ್ಲಿ ಇನ್ನೊಂದಿದೆ, ಯೇಸು ಸ್ವಾಮಿಗೆ ಗೊತ್ತು ಅವನಿಗೆ ಕಣ್ಣಿಲ್ಲ ಅಂತ. ಬಂದಿದ ತಕ್ಷಣ ಕಣ್ಣು ಕೊಡೋದಿಲ್ಲ. ಯೇಸು ಕೇಳ್ತಾರೆ. ಎಲ್ಲಿ ನೋಡ್ರಿ, ಫೈತ್ ನಮಗೆ ಆತ್ಮ ದೇವರು ಮತ್ತಾಯ ಅಲ್ಲ, ಆದಿಕಾಂಡ 2:7 ಓದ್ರಿ. ಮಣ್ಣಿನಲ್ಲಿ ಮನುಷ್ಯನ ರೂಪಿಸಿ, ಅಲ್ಲಿ ಮಣ್ಣಾಯ್ತು. ಜೀವ ಶ್ವಾಸ ಅಂದ್ರೆ ಈ ಶ್ವಾಸವನ್ನು ಊದಿದಾಗ ಮನುಷ್ಯ ಜೀವಾತ್ಮನ 3 ಇರುತ್ತೆ. 1 ಥೆಸಲೋನಿಕರ್ 5:23 ಇರುತ್ತೆ. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗಲೇ ನಮ್ಮ ಪ್ರಾಣ, ಆತ್ಮ, ಶರೀರ ದೇವರ ದೃಷ್ಟಿಯಲ್ಲಿ ಪಾಪವೇ ಇಲ್ದಂಗೆ ಇದ್ರೆ ಮಾತ್ರ ತಗಂತಾರಂತಿದೆ. ಅದೇ ರೀತಿ ಆದಿಕಾಂಡ 2:7 ಇರುತ್ತೆ. ಜೀವ ಆತ್ಮ ಅದನ್ನು ಅಂತಿದೆ. ಅವಾಗ ಜೀವ ಶ್ವಾಸವನ್ನು ಊದದಾಗಲೇ ದೇವರು ಸ್ವಭಾವಗಳು ನಮ್ಮಲ್ಲಿ ಸ್ವಲ್ಪ ಡಿಫಾಲ್ಟ್ ಆಗಿ ಇಟ್ಟಿರ್ತಾರೆ. ಅದು ರೋಮರ್ 2 ಮನಸ್ಸಾಕ್ಷಿ ಮಾತಾಡುತ್ತೆ, ಇದು ಕರೆಕ್ಟು ತಪ್ಪಂತ. ಎಷ್ಟೋ ಜನ ಏಸಾಮಿ ನಂಬುದಾಗೆ ಒಳ್ಳೆಯವರು ಇದ್ದಾರೆ. ಕಾರಣ ಏನಂದ್ರೆ ಮನಸ್ಸಾಕ್ಷಿ. ರೋಮ 2 ಹೋದ್ರಿ, ಇದು ತಪ್ಪಿದ್ದು ಇದು ತಪ್ಪಿಲ್ಲ ಅಂತ ಹೇಳಿ ಮಾತಾಡುತ್ತೆ. ಅದನ್ನು ಮೀರಿ ಮಾಡೋರು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಇಟ್ಬಿಟ್ಟು ಅದನ್ನ ಡಿಫಾಲ್ಟ್ ಆಗಿ ಇಟ್ಬಿಟ್ಟು ಅವನ್ನ ಕೇಳ್ತಾರೆ, ನಿನಗೇನ್ ಬೇಕಂತ. ಯಾಕೆ ಯೇಸು ಸ್ವಾಮಿ ಗೊತ್ತಿಲ್ಲ, ಅವನಿಗೆ ಕಂಡುಕೊಡ್ಬೇಕಂತ. ಯಾಕಂತ ಕೇಳ್ತಾರಂದ್ರೆ, ಇವನು ಎಲ್ಲರ ಹತ್ರ ಭಿಕ್ಷೆ ಕೇಳ್ತಿದ್ದ. ಓಹೋ, ಇವನು ದುಡ್ಡು ಕೇಳ್ತಾನೆ, ಕೊಡೋಣ ಅನ್ಕೊಂಡು ಯೇಸು ಸ್ವಾಮಿ ಹತ್ರ ಕೇಳಿದಾಗ ದುಡ್ಡು ಕೊಡ್ರಿ ಅಂತ ಕೇಳಿದರೆ ಅವ್ರು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಿದ್ರು ಯೇಸು ಸ್ವಾಮಿ. ಅದನ್ನ ಬರೀತಿದ್ರು. ಇಲ್ಲಿ ಓದ್ರಿ. ಇಲ್ಲಿ ಯೇಸು ಅವನನ್ನು, ನಾನು ನಿನಗೇನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಯೇಸು ಸ್ವಾಮಿ ಹತ್ರ ಏನ್ ಕೇಳಬೇಕು ಅದು ಕೇಳಬೇಕು. ಒಂದು ಪ್ರೈಮ್ ಮಿನಿಸ್ಟರ್ ಹತ್ರ ಹೋದಾಗ ಅವ್ರ ಹತ್ರ ಏನ್ ಕೇಳಬೇಕು, ಚೀಫ್ ಮಿನಿಸ್ಟರ್ ಹತ್ರ ಏನ್ ಕೇಳಬೇಕು, ಒಂದು ರಿಲೇಷನ್ ಅಲ್ಲಿ ದೊಡ್ಡ ಅಧಿಕಾರಿ ಇದ್ದಾರೆ, ಇಲ್ಲ ಯಾರೋ ಫ್ರೆಂಡ್ಸ್ ಅಧಿಕಾರಿ ಇದ್ದಾರೆ, ಅವ್ರ ಹತ್ರ ಏನ್ ಕೇಳಬೇಕು, ಏನ್ ಕೇಳಬಾರ್ದು ಎಲ್ಲ ತಿಳಿದಿಟ್ಕೊಂಡಿರ್ಬೇಕು. ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರಿಗೂ ಮನುಷ್ಯನಿಗೂ ವ್ಯತ್ಯಾಸ ಇದೆ. ಮನುಷ್ಯರು ಎಲ್ಲರ ಹತ್ರ ಭಿಕ್ಷೆ ಕೇಳದ, ಅದೇ ಮನುಷ್ಯರ ಹತ್ರ ಹೋಗ್ಬಿಟ್ಟು ನನಗೆ ಕಣ್ಣು ಬೇಕಂತ ಯಾರ ಹತ್ರನೂ ಕೇಳಿಲ್ಲ ಅವನು. ಯೇಸು ಸ್ವಾಮಿ ಹತ್ರ ಬಂದು ಭಿಕ್ಷೆ ಕೊಡಂತ ದುಡ್ಡು ಕೇಳಿಲ್ಲ ಅವನು, ಕಣ್ಣು ಕೇಳ್ದ. ನೋಡ್ರಿ, ನಾವು ಕುಟುಂಬ ನಡೆಸ್ತಾ ಇರ್ಬೇಕಾದ್ರೆ ಸಮಸ್ಯೆಗಳು ಬಂದು ಇನ್ನೇನು ಮುಳುಗೋಗುತ್ತೆ ಅನ್ಬೇಕಾದ್ರೆ ಆ ದೇವರು ಇನ್ನೇನು ದಾರಿನೇ ಇಲ್ದಾಗ ಕೇಳಿದಾಗ ಬಿಡುಗಡೆ ಮಾಡ್ತಾರೆ. ಆ ರೀತಿ ದೇವ್ರು ನಂಬ್ಕೊಂಡಿರೋರು ಬಹಳ ಜನ ಇದ್ದಾರೆ. ಅದಕ್ಕೆ ಅವರು ದೇವರು, ಅದಕ್ಕೆ ಅವ್ರು ಸೃಷ್ಟಿಕರ್ತರು. ಸಮಸ್ಯೆಗಳನ್ನು ಬಂದಾಗ ಯಾವುದೋ ಒಂದು ವಿಗ್ರಹಗಳನ್ನ ಮಾಡ್ಕೊಂಡು ಅದನ್ನ ಹೊತ್ಕೊಂಡು ತಿರ್ಕೊಂಡು ಅದಕ್ಕೆ ಎಣ್ಣೆ ಹೂಮಾಲೆ ಹಾಕೊಂಡು ತೆಂಗಿನಕಾಯಿ ಹುಡ್ಕೊಂಡಿರೋದಲ್ಲ. ದೇವರ ಸ್ವಭಾವಗಳು ನಮ್ಮಲ್ಲಿ ಬಂದು ನಮ್ಮ ಆತ್ಮಿಕಕ್ಕೆ ಬಲ ಸಿಗುವಂತೆ ವಿಶ್ವಾಸ, ನಂಬಿಕೆ ಎಲ್ಲ ಮಾಡಿ ಅದರಲ್ಲಿ ನಡೆಸುವಂಥವು. ಒಂದು ಕಾಲದಲ್ಲಿ ನಾನು ಹಿಂದೂ ಆಗಿದ್ದಾಗ ನಮ್ಮ ತಾಯಿ ಹಿಂದೂ, ನಮ್ಮ ತಂದೆ ಕ್ರಿಶ್ಚಿಯನ್. ಈ ಕಡೆ ಕ್ರಿಶ್ಚಿಯನ್ ಫೋಟೋ, ಈ ಕಡೆ ಹಿಂದೂ ಫೋಟೋ ಲಾಸ್ಟ್ವರೆಗೂ ಇತ್ತು. ನಮ್ಮ ತಾಯಿ ಮರಣ ಹೊಂದುವವರೆಗೂ ಇತ್ತು. ಹಿಂದುವಾದಾಗ ಶರೀರವನ್ನು ಹೊಡ್ಕೊಳ್ಳೋದು, ಬೆಂಕಿಯಲ್ಲಿ ನಡೆಯೋದು, ಏನು ಪೂಜೆಗೆ ತಗೊಂಡೋಗೋದು ಸಾಮಾನುಗಳು, ಈ ರೀತಿಯಾಗಿ ಎಲ್ಲೆಲ್ಲೋ ಹೋಗೋದು, ಈ ರೀತಿ ಶಾರೀರಿಕವಾಗಿ ಹಿಂಸೆಗಳು ಅನುಭವಿಸಿದ್ವಿ. ಈ ಆತ್ಮಿಕ ಸ್ಪಿರಿಚುವಲ್ ವಾರ್, ಆತ್ಮಿಕಕ್ಕೆ ಸಂಬಂಧಪಟ್ಟಿದ್ದು ವಾರ್. ಯಾಕಂತ ಹೇಳಿದ್ರೆ ನಮಗೆ ಸಮಸ್ಯೆಗಳು ಬಂದಾಗ ಮೈಂಡು, ಹೃದಯ, ಯಾಕೆ BP ಶುಗರು ಇಂಡಿಯಾದಲ್ಲಿ ಮಾತ್ರ ಹೈಯೆಸ್ಟ್ ಅಲ್ಲಿ ಇದೆ? ಯಾಕಂದ್ರೆ ದೇವ್ರು ನಂಬಿರೋರು ಇಲ್ಲ, ಇಲ್ಲೆಲ್ಲ ಲೋಕಸ್ಥರುಗಳು. ಸಮಸ್ಯೆಗಳು ಬಂದಾಗ ಮಾನಸಿಕವಾಗಿ ಹೋರಾಡಲು ಪ್ರಯತ್ನ ಪಡ್ತಾರೆ, BP ಶುಗರ್ ಬರುತ್ತೆ. ದೇವರು ಇದ್ದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಹೋರಾಡಿದಾಗ ಅವರು ದೇವರಿದ್ದಾರೆ, ಅವ್ರ ಚಿತ್ತದ ಪ್ರಕಾರ ನಡೀಲಿ. ಆ ಫೇತ್ ಇದ್ದಾಗ BP ಶುಗರ್ ಬರಲ್ಲ. ಆ ಸಮಸ್ಯೆ ಬಂದಾಗ ದೇವರನ್ನು ಆಧಾರ ಪಟ್ಟು ಜೀವಿಸಿದಾಗ, ದೇವರನ್ನು ಆಧಾರ ಪಟ್ಕೊಂಡು ಒಬ್ಬೊಬ್ಬರಿಗೆ ಕೋಪ ಬರ್ತತೆ, ಒಬ್ಬೊಬ್ಬರಿಗೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಮೋಸೆ, ನಿನ್ನೆತ ಒಂದು ಸ್ಟೋರಿ ಕೇಳಿದೆ, ಮೋಸೆಸ್ ಅಲ್ಲ, ನಮ್ಮ ಯೋಬಟ್ಟು
ಅವ್ರ ಹೆಂಡತಿ ನೋಡು ಅವ್ನು ಎಲ್ಲ ಹೋದ್ರೂ ದೇವ್ರನ್ನ ಸುತ್ತಿಸ್ತಾನೆ ಅಂತ ಗೇಲಿ ಮಾಡ್ತತೆ. ಅವ್ರ 3 ಫ್ರೆಂಡ್ಸ್ಗಳು ಏನೇನೋ ಪಾಪ ಮಾಡ್ತೆ ಗೇಲಿ ಮಾಡ್ತದೆ. ಒಂದು ಬಾಯಿಂದ ಅವನಿಗೆ ದೇವ್ರನ್ನ ದೂಷಿಸಿಲ್ಲಂತೆ. ಅಷ್ಟು ಚಾಪ್ಟರ್ ಇದೆ, 32 ಏನೋ ಇದೆ. ದೂಷಿಸಿಲ್ಲಂತೆ. ಅವ್ರ ಸ್ನೇಹಿತರು ದೂಷಿಸ್ತಾರೆ, ಬಂದಿರೋದು ಇವನಿಗೆ ಪ್ರಾಬ್ಲಮ್. ಆ ರೀತಿ ನಾವುಗೆ ಫೇತ್ ಅನ್ನೋದು ಒಳಗಡೆ ಇದ್ರೆ ಒಳ್ಳೆ ತಗೊಂಡ್ವಿ ಕೆಟ್ಟದ್ ತಗೋಬಾರ್ದ ಅಂತ ಹೆಂಡತಿಗೆ ಬೈತಾನೆ. ಹೆಂಡತಿ ಇವನ್ನ ಬೈತತೆ, ಆ ದೇವ್ರನ್ನ ಬಿಟ್ಟು ದೂರ ಬಾ ಅಂತ. ಕಡೆದಾಗಿ ದೇವರು ಅವ್ರನ್ನ ಟೆಸ್ಟ್ ಮಾಡ್ತಾರೆ. ಫ್ರೆಂಡ್ಸನ್ನ ಕ್ಷಮಿಸಿ ಪ್ರಾಯರ್ ಮಾಡಿದಾಗ ಮುಖ ನೋಡದೆ ಅಂತಿದ್ದಾರೆ, ಮುಖ ನೋಡ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಮೇಲೆ ಕೋಪ ಪಡ್ತಾನ ಅಂತ. ಅವಾಗ 2ರಷ್ಟು ಬ್ಲೆಸ್ಸಿಂಗ್ ಸಿಕ್ತಂತ. ಈ ಸ್ವಭಾವಗಳೆಲ್ಲ ನಮ್ಮಲ್ಲಿ ಬರಬೇಕು. ಏನ್ ಸ್ವಭಾವ? BP, ಶುಗರ್ಗಳು, ಟೆನ್ಷನ್ಗಳು, ಎಮೋಷನ್ಗಳು ಬರದೇ ಇರೋದಕ್ಕೆ ಬೇಕಾಗಿರುವ ಕೋಪಗಳು, ಆವೇಶಗಳು, ಅಜ್ಞಾನಗಳು ಇವೆಲ್ಲ ಆಪರೇಟ್ ಆಗದೆ ಇದ್ರೆ ನೀನು ಆರೋಗ್ಯ ಸರಿಯಾಗಿರುತ್ತೆ. ಇವಾಗಲೂ ಸರಿ ಮಾಡೋದಿಕ್ಕೆ ಸಾಧ್ಯ. ನಿನ್ನೆ ಕೂಡ ಒಂದು ಎಮ್ಮಂದು ಸಾಕ್ಷ್ಯ ನೋಡಿದ್ರೆ, ಆ ಎಮ್ಮನಿಗೆ ದೊಡ್ಡ ಓದಿದೆ, PhD ಏನೋ ಮಾಡಿದೆ. ನೋಡಿದ್ರೆ ಪಿಡ್ಸ್ ಬರುತ್ತಂತೆ. ಪಿಡ್ಸ್ ಬಂದ್ರೆ 1 hour ಅವರಿಗೆ ರಿಮೆಂಬರಿ ಪರವೆಲ್ಲ ಹೋಗಿ ಬರುತ್ತಂತೆ. ಬಸ್ಸಲ್ಲಿ ಬಂದ್ಬಿಟ್ಟಿದೆ. ಹೋದ್ರೆ ಅದು ಪ್ರೇಯರ್ ಮಾಡ್ತಾ ಆಟೋಮೆಟಿಕ್ ಆಗಿ ಹೋಯ್ತಂತೆ. ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ. ಈ ತರ ಬೇಕಾದಷ್ಟು ಜನ ಇದ್ದಾರೆ. ಹೇಳ್ಕಂತ ಹೋದ್ರೆ 2 ವರ್ಷ ಹಿಡಿತಂತೆ. ಎಷ್ಟೋ ವ್ಯಾಧಿಗಳಿಂದ ಬಿಡುಗಡೆ ಮಾಡ್ತಾರೆ, ಕೇಳ್ತಾರೆ. ಬಟ್ ಏನಕ್ಕೆ ಹೃದಯದಲ್ಲಿ ಫೇತ್ ಬರ್ತಾ ಇಲ್ಲ? ಈ ಬೈಬಲ್ ಇದು ನಿಂತಿರೋದೇ ಫೇತ್ ಮೇಲೆ. ದೇವರಿದ್ದಾರಂತ ನಂಬೋರು, ಪಿತಾ ಕುಮಾರನ್ ದೇವ್ರಂತ ನಂಬೋರು, ಯೇಸು ಸ್ವಾಮಿ ಕನ್ಯೆ ಮಾರ್ಗದಲ್ಲಿ ಪರಿಶುದ್ಧವಾಗಿ ಹುಟ್ಟಿದ್ರಂತ ನಂಬೋದು. ಯಾರಾದ್ರೂ ಗಂಡು ಏನು ಇಳಿದಾಗೆ ದೇವ್ರು ಹುಟ್ಟಿದ್ರಂದ್ರೆ ವಿಶ್ವಾಸಬೇಕು. ದೇವರು ಬಂದು ಸ್ಪಿರಿಚುವಲ್ ಇದ್ದಾರೆ. ಇವೆಲ್ಲ ಸೈನ್ಸ್ ಪ್ರಕಾರ ಆಗೋದಿಲ್ಲ. ನಾವು ಅರಿಕೆ ಮಾಡಿದ್ರೆ ಪಾಪದಿಂದ ಬಿಡುಗಡೆ ಮಾಡ್ತಾರಂತ ವಿಶ್ವಾಸದು. ನೋಡ್ರಿ, ಒಂದು ಮೂಲೆಯಲ್ಲಿ ನನಗೂ ನಡೀತು. ಇನ್ನು ಎಷ್ಟೋ ಜನಗಳು ಸಾಕ್ಷಿ ಹೇಳ್ತಾರಲ್ಲ, ಇದಾರಲ್ಲ. ನಾನೇ ಸಾಕ್ಷಿ ಇದ್ದೀನಲ್ಲ. ಒಂದು ಕಾಲದಲ್ಲಿ ಕುತ್ಕೊಂಡು, ದೇವರೇ ನನ್ನ ತಂದೆ ತಾಯಿಗಳ ಶಾಪದಿಂದ, ನನ್ನ ಪಾಪದಿಂದ ಬಿಡುಗಡೆ ಮಾಡ್ರಿ, ಮರಣದ ಅಂಚಿನಲ್ಲಿದ್ದೆ, ವ್ಯಾಧಿಯಿಂದ ನನಗೆ ಬಿಡುಗಡೆ ಮಾಡಿ, ಇದುವರೆಗೂ ಬದುಕಿದೀವಲ್ಲ, ನಮ್ಮನ್ನ ಸಮಾಧಾನದಿಂದ ನಡೆಸಿದಾರಲ್ಲ. ದೇವರೇ ಇಲ್ದಿದ್ರೆ ಮಣ್ಣಲ್ಲಿ ಹೋಗ್ತಿದ್ದೆ ನಾನು ಕಾಯಿಲೆಯಿಂದ. ಅದನ್ನ ನಂಬಬೇಕು. ಈ ತರ ಬಾಯಿಂದ ಅರಿಕೆ ಮಾಡಿದ್ರೆ ಬಿಡುಗಡೆ. ಬರೀ ಲೋಕಸ್ಥರಿಗೆ ಹೇಳ್ರಿ, ನೀವು ಪಾಪವನ್ನು ಬಾಯಿಂದ ಅರಿಕೆ ಮಾಡ್ರಿ ಅಂದ್ರೆ ಹೋಗಲ್ಲೇ ಅಂತಾರೆ. ಸತ್ತಿ 3ನೇ ದಿನ ಎತ್ತರ ಅಂತ ಹೇಳ್ರಿ, ವಿಶ್ವಾಸ. ಇದೆಲ್ಲ ವಿಶ್ವಾಸಿಸಿ ನಂಬಬೇಕು. ದೇವರು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಅಪೊಸ್ತಲರಲ್ಲಿ ಇದೆ, ಓದ್ರಿ 1ನೇ ಅಧ್ಯಾಯದಲ್ಲಿ. ನಾನು ಹೆಂಗ್ ಹೋಗ್ತೀನೋ ದೇವದೂತರು ಹೇಳ್ತಾರೆ, ಅವ್ರು ಹೆಂಗ್ ಹೋಗ್ತಾರೆ ಮತ್ತೆ ತಿರುಗಿ ಬರ್ತಾರೆ, ಪರಲೋಕ ರಾಜ್ಯ ಇದೆ ಕರ್ಕೊಂತಾರೆ. ಇವೆಲ್ಲ ನಂಬಬೇಕು. ಇವೆಲ್ಲ ನೀವು ಮಾಮೂಲಿ ಈ ಲೋಕದ ವ್ಯವಹಾರನೇ ನಂಬದೇ ಇದ್ದಾಗ ಫೇತ್ ಅನ್ನೋದು ಪರಲೋಕದ ಬಗ್ಗೆ ಹೆಂಗ್ ನಂಬ್ತೀರ? ಜಾರ್ಜ್ ಮುಲ್ಲರ್ ಪುಸ್ತಕ ಹೋದ್ರಿ, ಊಟ ಎಲ್ಲ ಇಟ್ಬಿಡ್ತಿದ್ರಂತೆ. ಕುತ್ಕೊಂಡು ದೇವರೇ ಊಟ ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಕೈ ಇಟ್ಟು ಪ್ರೇಯರ್ ಮಾಡ್ರಿ ಅಂತಿದ್ರಂತೆ. ಅವ್ರ ಬುಕ್ ಓದಿದ್ರೆ ಫೇತ್ ಟ್ರಿಬಲ್ ಆಗ್ಬಿಡ್ತ. ಅವನು ಮನುಷ್ಯನೇ. 3,000 ಮಕ್ಕಳಿಗೆ ಊಟ ಕೊಟ್ಟಿದ್ದಾರೆ ಇಂಗ್ಲೆಂಡಲ್ಲಿ. ಯಾರ ಹತ್ರನೂ ಹೋಗಿ ಅವರೆಷ್ಟೋ ಎಷ್ಟು ಅದ್ಭುತ, ಅದು ಮರ್ತ್ಬಿಟ್ಟೆ ನೋಡ್ರಿ. ಅದ್ಭುತಗಳು ಮಾತ್ರ ಇಷ್ಟು ಅದ್ಭುತ ಪಡೆದಿದ್ದಾರೆ ಅಂತ. ಅನಾಥಾಶ್ರಮ ನಡೆಸಿದ್ದಾರೆ ಮಕ್ಕಳಿಗೆ ಎಜುಕೇಶನ್ಗೆ. ಒಬ್ಬರ ಹತ್ರ ಹೋಗಿ ಕೈ ಚಾಚಿ ದುಡ್ಡು ಕೊಡ್ರಿ ಅಂತ ಕೇಳಿಲ್ಲ ಅಂತ ಕುತ್ಕೊಂಡಿದ್ದ ಜಾಗದಲ್ಲೇ ಮೋಕಾಳದಲ್ಲೇ ಮಾಡಿದ್ದಾರೆ. ಈ ಭಕ್ತಿ ಸಿಂಗ್ ಅನ್ನೋರು ಕೂಡ ಒಂದ್ಸಲ ಅವ್ರದ ಹಿಸ್ಟ್ರಿ ನೋಡಿದೆ. ಈ ರೀತಿ ಬುಕ್ಗಳು, ಸಾಕ್ಷಿ ಬುಕ್ಗಳನ್ನ ಓದಬೇಕು. ಬರೀ ಲೋಕದ್ದು ಅವರು ಬಗ್ಗದು ಎದ್ದೇಳೋದು, ಅವರು ಯಾರೋ ಏನೋ ಕೋತಿ ಚೇಷ್ಟೆ ಮಾಡೋದು ನೋಡಿ ಮೈಂಡ್ ಎಲ್ಲ ಕರಪ್ಟ್ ಆಗಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಫೇತ್ ಇಲ್ಲ, ವಿಶ್ವಾಸ ಇಲ್ಲ, ಯಾತರದ್ದು ಇಲ್ಲ. ಬರೀ ಸಮಸ್ಯೆಗಳಲ್ಲೇ, ಅಜ್ಞಾನದಲ್ಲಿ ವೇದನೆ, ದುಃಖ, ಚಿಂತೆ, ಕೋಪ. ಮಾತಾಡಿದ್ರೆ ಸಾಕು ಕೋಪ, ಮಾತಾಡಿದ್ರೆ ಸಾಕು ಆವೇಶ. ಅಜ್ಞಾನದಲ್ಲಿ ಬದುಕ್ತಾ ಇರೋದು. ಯಾವ ಟೈಮಲ್ಲಿ ಏನು ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ, ದೇವ್ರು ಇಲ್ಲದೆ ಇದ್ದಾಗ. ಒಂದು ಟೈಮು 12 ಗಂಟೆಗೆ ಫಾಸ್ಟ್ ಕಾನ್ಫರೆನ್ಸರ್ಗೆ ಊಟ ಕೊಡ್ಬೇಕಂತೆ, ದುಡ್ಡಿಲ್ಲಂತೆ. ಕಡೆಯವರೆಗೂ ನಡೀತಾ ಇದ್ದಂತೆ. ಅಯ್ಯ ಅಕ್ಕಿ ಇಲ್ಲ, ಅಕ್ಕಿ ಕೊಡಿಸಿರಿ ಅಂದ್ರೆ ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡಕ್ ಹೇಳ್ರಿ ಅಂತಾರಂತೆ. ಅಡಿಗೆ ಮಾಡಕ್ ಸಪ್ರೇಟ್ ಇರ್ತಾರೆ, ಕಾನ್ಫರೆನ್ಸ್ ಮಾಡೋರು ಸಪ್ರೇಟ್ ಇರ್ತಾರೆ. ಇನ್ನೇನು 12 ಗಂಟೆ. ಇವಾಗ ಇನ್ನೇನು ಜಸ್ಟ್ ಬಂದ್ರೂ 1 ಗಂಟೆಗೆ ಮುಗಿತತೆ. 2 ಗಂಟೆಗೆ 12 ಗಂಟೆ ಬಂದ್ರೆ 10ರಿಂದ ಕೇಳ್ತಾ ಇದಾರಂತೆ, 11 ಗಂಟೆ ಕೇಳ್ತಾರೆ. 12 ಕಾನ್ಫರೆನ್ಸ್ ನಡೀತಾ ಇದೆ, ಪ್ರಸಂಗ ಮಾಡ್ತಾರೆ, ಪ್ರೇಯರ್ ಮಾಡ್ರಿ ಅಂತಿದ್ರಂತೆ. ಹೈದರಾಬಾದ್ ಅಲ್ಲಿ ನಡೆದಿರೋ ಒಂದು ಘಟನೆ. ಈ ತರ ಬಹಳ ಇದಾವೆ.
ನಾವು ಒಂದೆರಡು ತಗೊಳ್ಳೋಣ. ಬೈಬಲಲ್ಲೂ ಇದೆ. ಮನುಷ್ಯರು ನೋಡ್ರಿ, ಪ್ರೇಯರ್ ಮಾಡ್ತಿದ್ದಾಗ ಕ್ಷಣ ಇನ್ನೇನು ಪ್ರೇಯರ್ ಮುಗಿತಾ ಇರ್ಬೇಕಾದ್ರೆ, ದೇವ್ರೆ ಊಟ ಇಲ್ಲ ಕೊಡೋದಂದ್ರೆ ಪ್ರೇಯರ್ ಮಾಡ್ರಿ, ದೇವ್ರು ಕೊಡ್ತಾರೆ. ಪ್ರೇಯರ್ ಅದು ಬರೀ ಪ್ರೇಯರ್ ಅಲ್ಲ, ಊಟ ಕೊಡ್ತಾನೆ ಅಂತ. ಕಡೆ ಕ್ಷಣದಲ್ಲಿ ಊಟ ಎಲ್ಲ ಆದ್ಮೇಲೆ ಇನ್ನೇನು ಪ್ರೇಯರ್ ಮುಗ್ದು ಆಮೇಲೆ ಅಂತ ಹೇಳ್ಬಿಟ್ರು. ಆದ ಮೇಲೆ ಒಂದು 5 ನಿಮಿಷ, ಕರೆಕ್ಟಾಗಿ 5 ನಿಮಿಷ ಗ್ಯಾಪು. ಇನ್ನೇನು ಮುಗೀತು, ಊಟಕ್ಕೆಲ್ಲ ರೆಡಿ ಆಗ್ತಿದ್ದಾರೆ, ಮಾತಾಡ್ತಿದ್ದಾರೆ. ಯಾರೋ ಒಬ್ರು ಬಂದು ಮದುವೆ ನಡೀತಾ ಇತ್ತು, ಕ್ಯಾನ್ಸಲ್ ಆಗ್ಬಿಡ್ತು, ಅದಕ್ಕೋಸ್ಕರ ಊಟಗಳು ತಂದಿದ್ದೀವಿ, ನಿಮಗೆ ಬಡಿಸಿದ್ರೆ ನೀವು ಊಟ ಮಾಡ್ತೀರಾ, ನಮ್ಮ ಊಟ ನೀವು ತಿಂತೀರಾ ಅಂತ ಕೇಳಿದ್ರೆ, ಹೃದಯಗಳನ್ನ ನೋಡುವ ದೇವರು. ಅವಾಗ ಎಲ್ಲರಿಗೂ ಬಡಿಸಿದ್ರೆ, ಮಾಮೂಲಿ ಅಡಿಗೆ ಮಾಡಿದರೆ ರೈಸು ಸಾಂಬಾರ್ ಆಗ್ತಾ ಇದ್ರು, ಅದು ಮದುವೆದ ಊಟ. ಆಮೇಲೆ ಅವ್ರನ್ನ ಕರೆಸಿದ್ರಂತೆ. ಕರೆಸ್ಬಿಟ್ಟು ಏನಕ್ಕೋಸ್ಕರ ಮದುವೆ ಇದೆ ಅಂದ್ರೆ, ಹುಡುಗ ಹುಡುಗಿದು ಕಡೆ ಅಂತ ಹೇಳಿದ್ರೆ, ಹುಡುಗಿ ಕಡೆಯಿಂದ ಇವರು ಊಟ ಇದು ಮಾಡಿದ್ದು ಈ ತರ ಸಮಸ್ಯೆ ಆಯ್ತಂದ್ರೆ ನಿಮಗೆ ಇನ್ನೂ ಒಳ್ಳೆ ಸಂಬಂಧ ಸಿಗುತ್ತಂತ ಅವನ್ನ ಕರೆಸಿ ಪ್ರೇಯರ್ ಮಾಡಿದಾಗ, ಅವನ ಟೆನ್ಷನ್ ಇಟ್ಕೊಂಡಾಗ ಅವನ ಆಮೇಲೆ ಗೊತ್ತಾಯ್ತಂತೆ ಆ ಮದುವೆ ನಿಂತೋಗಿದ್ದೆ ಸರಿ, ಅದು ಇವ್ರ ಊಟಕ್ಕಾಗಿ ನಡೆದಿರೋದು. ಮತ್ತೆ ಇವ್ರಿಗಿನ ಉನ್ನತವಾದ ಒಳ್ಳೆಯವ್ರು ಸಿಕ್ಕಿ ಅವ್ರ ಮದುವೆ ಇವರೇ ಹೋಗಿ ಮುಂದೆ ನಿಂತು ಮಾಡಿದ್ರಂತೆ. ಮುಂದೆ ನಿಂತು ಮಾಡಿಲ್ಲ, ಇವ್ರು ಹೋಗಿದ್ರಂತೆ, ಇವ್ರಿಗೆ ವಿಷಯ ತಿಳಿಸಿದ್ರಂತೆ. ಅದರಿಂದ ಒಂದು ಡಿಸಿಪ್ಲಿನು, ಒಂದು ಸ್ಟ್ಯಾಂಡರ್ಡ್ನೆಸ್ ಅಂತ ಇದೆ. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ಬೇಕು, ಯಾರ್ಯಾರು ಹೋಗ್ಬಾರ್ದು, ಯಾವ ಸ್ಟೆಪ್ಪಿಗೆ ಹೋಗ್ಬೇಕು, ಎಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಇದು ಬರೀ ಸೇವೆ ಅಂದರೆ ಬರೀ ಸೇವೆ ಅಲ್ಲ, ಅಡ್ಮಿನಿಸ್ಟ್ರೇಟಿವ್. ದೇವರು ಅಭಿಷೇಕ ಬೇಕು, ಕೃಪೆ ಬೇಕು, ವರಗಳು ಬೇಕು, ಫೇತು ಎಲ್ಲನೂ ಇಟ್ಕೊಂಡಿರ್ಬೇಕು. ಏನೋ ಒಂದು ಲೂಸ್ ತರ ಏನೋ ದೇವ್ರು ನಂಬ್ಕೊಂಡಿವಿ ಅಂತೇಳಿ ದೇವ್ರು ಮಾಡ್ತಾರೆ, ದೇವ್ರಿಗೆ ಗೊತ್ತು. ಒಬ್ಬೊಬ್ರು ಮಾತಾಡಿದ್ರೆ ನಾನು ಎಂತವನಂತ ದೇವ್ರಿಗೆ ಗೊತ್ತು. ಬರೀ ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ದೇವರಿಗೋಸ್ಕರ ಪ್ರಯಾಸ ಪಡೋರಿಲ್ಲ, ನಿಲ್ಲೋರಿಲ್ಲ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಫೇತಿಗೋಸ್ಕರ ಪ್ರೇಯರ್ ಮಾಡೋಣ. ಸ್ತುತಿಪದದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಬರ್ತಲೋಮನಿಗಿದ್ದ ಫೇತು, 12 ವರ್ಷ ರಕ್ತಸ್ರಾವವಿದ್ದ ಹೆಂಗಸಿಗಿದ್ದ ಫೇತ್ ನಮ್ಮಲ್ಲಿ ಇಲ್ಲ. ಎಷ್ಟೋ ಸೇವಕರುಗಳು ಫೇತ್ ಇಂದಾನೆ ಬದುಕ್ತಾ ಇದ್ದಾರೆ. ಮಕ್ಕಳು ಇಲ್ಲದೆ ಬಂದ್ರೆ ದೇವ್ರು ಕೊಡ್ತಾರೆ ಅಂತಾರೆ. ಈಗ ಇರುವ ಸೇವಕರುಗಳು ಆಸ್ಪತ್ರೆಗೆ ಹೋಗ್ರು ಅಂತಾರೆ. ಎಷ್ಟೋ ಕಾಯಿಲೆಗಳು ಬಂದ್ರು ದೇವ್ರು ಸ್ವಸ್ಥೆ ಮಾಡ್ತಾರೆ ಅಂತಾರೆ. ಸಭೆಯಲ್ಲಿ ಮಾಂತ್ರಿಕ ಕ್ರಿಯೆಗಳಿಂದ, ವ್ಯಾಧಿಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಾರೆ. ಫೇತ್ ಇಲ್ಲದೆ ಸಭೆ ಬೆಳೆಯುವುದಿಲ್ಲ. ಸೈತಾನ ಕಾರ್ಯಗಳಿಂದ, ಮಾಂತ್ರಿಕ ಕ್ರಿಯೆಗಳಿಂದ ಬಿಡುಗಡೆ ಮಾಡುವ ದೇವರು, ಕುಟುಂಬವನ್ನು ನಡೆಸುವ ದೇವರು. ಯಾವಾಗ ನೋಡಿದ್ರು ಆಸ್ಪತ್ರೆಯನ್ನು ನಂಬಿ ಬದುಕುವ ಕ್ರೈಸ್ತರಾಗಿದ್ದಾರೆ. ಏನೇ ಸಮಸ್ಯೆ ಬಂದರೂ ಕೂಡ ಅವರು ಲೋಕವ ಮನುಷ್ಯರನ್ನು ಎದುರು ನೋಡುವಂತವರಾಗಿದ್ದಾರೆ. ಇಷ್ಟುವರೆಗೂ ನಡೆಸಿದ ದೇವರು ನಡೆಸ್ತಾರೆ ಅಂತ ವಿಶ್ವಾಸವಿಲ್ಲ. ಇದ್ರೆ ದೇವರಿಗೆ ಸ್ತೋತ್ರ, ಇಲ್ಲದೆ ಇದ್ರು ದೇವರಿಗೆ ಸ್ತೋತ್ರ ಅಂತ ಬದುಕುವ ಒಂದು ಸ್ವಭಾವ ಇಲ್ಲ. ಅಬ್ರಹಾಮನ ತಂದೆ ಬಿತ್ತನೆ ಇಲ್ಲ, ಕರು ಬರ ಅಂತ ಹೇಳಿ ಐಗುಪ್ತಿಗೆ ಹೋಗಿ ಆಗನ್ನ ಕರ್ಕೊಂಬಂದು ದೊಡ್ಡ ಹಿಂಸೆ ಆಗಿದೆ. ಅದೇ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಅವನು ಹೋದ. ಅದೇ ಈಸಾಕನು ನೀನು ಐಗುಪ್ತಿಗೆ ಹೋಗ್ಬೇಡ ಅಂತ ಹೇಳಿದಾಗ ಅಲ್ಲೇ ಇದ್ದು ಬರಗಾಲದಲ್ಲಿ ಬಿತ್ತಿದ್ರೆ 100ರಷ್ಟು ಫಲ, ಮಳೆ ಬಂದ್ರೂ ಅಷ್ಟು ಫಲವಿಲ್ಲ. ಅದು ಫೇತ್ ಭಯಂಕರವಾದದ್ದು. ಸಿಂಹಗುಹೆಯಲ್ಲಿ ಹಾಕಿದ್ರು ಕೂಡ ದೇವರು ಕಾಪಾಡ್ತಾರೆ ಅನ್ನುವ ದಾನಿಯೇಲನಿಗೆ ವಿಶ್ವಾಸ. ಸಾದ್ರಕ್ ಮೇಷಕ್ ಅಬೇದ್ನೆಗೋಗೆ ನಾವು ಸತ್ರು ಪರವಾಗಿಲ್ಲ, ದೇವರು ಬದುಕಕ್ಕೆ ಶಕ್ತಿ ಇದೆ, ಆದರೆ ದೇವರು ನಮ್ಮನ್ನು ಕಾಪಾಡದಿದ್ರು ಪರವಾಗಿಲ್ಲ, ನಾವು ದೇವರಿಗಾಗಿ ನಿಲ್ತೇವೆ ಅಂತ ಹೇಳಿ ವಿಶ್ವಾಸದಿಂದ ಬೆಂಕಿಯಲ್ಲಿ ಹಾಕಿದವರು ಸತ್ರು. ಬೆಂಕಿಯಲ್ಲಿ ನಡೆದು ಜೀವಂತವಾಗಿ ಎದ್ದರು. ಎಸೆಕೆಲಲ್ಲಿ ಸತ್ತರ ಎಲುಬುಗಳು ಎಷ್ಟೋ ವರ್ಷದಿಂದ ಅದಕ್ಕೆ ಆಜ್ಞೆ ಮಾಡಂತ ಬಾಯಿನಲ್ಲಿ ಆಜ್ಞೆ ಮಾಡಿದ್ರೆ ಎಲುಬುಗಳಾಗಿ, ನರಗಳಾಗಿ, ಮಾಂಸಗಳಾಗಿ ಒಂದು ಸೈನ್ಯವಾಗಿ ನಿಂತು, ಅದೇ ರೀತಿಯಾಗಿ ಅದು ಇಸ್ರೇಲ್ ಸೈನ್ಯ ಇಲ್ಲೂ ನಿಂತಿದೆ. ವಿಶ್ವಾಸ ಹೆಚ್ಚಾಗಲಿ. ದೇವರ ಕೈಗೆ ಸಾಧ್ಯ ಆಗುತ್ತಂದ್ರೆ ಆಗುತ್ತೆ. ಭೂಮಿಯನ್ನು ತಿರುಗದಾಗೆ ಯೋಶುವ ಯುದ್ಧ ಮಾಡಿದಾಗ ಒಂದು ದಿನ ತಿರುಗದಾಗೆ ಭೂಮಿನ ನಿಂದಿಸಿದ್ರೆ, ಒಂದು ದಿನ ಪೂರ್ತಿ ಯುದ್ಧ ನಡೆಯುವವರೆಗೂ ಬರೀ ಕತ್ತಲೆ ಇಲ್ಲದೆ ಸೂರ್ಯನ ಬೆಳಕೆ ಇತ್ತು. ನಿನ್ನಲ್ಲಿ ಆಗದೇ ಇರುವ ಸಾಧ್ಯವಿಲ್ಲ. ಸಮುದ್ರವನ್ನು ಎರಡಾಗಿ ಚೀಳಿಸುವ ದೇವರು ಮನುಷ್ಯರ ಕೈಗೆ ಆಗೋದಿಲ್ಲ. ಸಮುದ್ರವನ್ನು ಎರಡಾಗಿ ಚೀಳಿಸೋದಕ್ಕೆ ಶಕ್ತಿಯೇ ಇಲ್ಲ.
ಸಮುದ್ರ ಮೇಲೆ ನಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಭೂಮಿ ತಿರುಗದಾಗೆ ನಿದ್ರಿಸೋದಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಸೇಸುವೆ, ಸಮುದ್ರ ಅಲೆಗಳನ್ನ ಗದರಿಸಿ ನಿದ್ರಿಸೋದಿಕ್ಕೆ ಸಾಧ್ಯವೇ ಇಲ್ಲ. ರಾತ್ರಿ ಎಲ್ಲ ಮೀನು ಹಿಡಿದು ಅಭ್ಯಾಸ ಇದ್ದವರು ಮೀನು ಹಿಡಿದ್ರೆ ಒಂದು ಸಿಕ್ಕಿಲ್ಲ ಆದ್ರೆ ಯೇಸು ಸ್ವಾಮಿ ಈ ಕಡೆ ಬಲೆ ಹಾಕ್ರಿ ಅಂದ್ರೆ ಸಿಗುವಂತೆ ಮಾಡೋರು ಶಕ್ತಿಗಳ ದೇವರು. ಮೀನಿನ ಹೊಟ್ಟೆಳಿಗೆ 3 ದಿನ ಎದ್ದು ಹೊರಗಡೆ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ನೀನೇ ಶಕ್ತಿಗಳ ದೇವರು. ಒಂದು ಮನುಷ್ಯ ಗುಲಾಮನಾಗಿದ್ದ ಯೋಸೇಫನನ್ನು ಅದೇ ದೇಶಕ್ಕೆ ರಾಜನಾಗಿ ಮಾಡಿದ ದೇವರು, ಸೃಷ್ಟಿಕರ್ತನು. ಯೇಸುವೆ, ಫೈತ್ ಇಲ್ಲ, ಅವಿಶ್ವಾಸ, ಅದು ಭಯ, ನಡುಕ, ಹೆಂಗೆ ಕುಟುಂಬ ನಡೆಸೋದು? ದೇವರೇ, ವಿಶ್ವಾಸಿ ನಡುಗೋದಿಲ್ಲ, ಭಯಪಡುವುದಿಲ್ಲ. ಯೇಸುವೆ, ದೇವರಿಗಾಗಿ ನಿಂತಿರೋ ವಿಶ್ವಾಸಿ. ಎಲಿಯ ಆ ಕಡೆ ಎಷ್ಟೋ ಜನಗಳಿದ್ರು ಕೂಡ ಒಬ್ಬನೇ ನಿಂತು ಯೇಸುವಿನ ನಿಜವಾದ ದೇವರಂತೆಯಲ್ಲಿ ಅಗ್ನಿಯನ್ನು ಇಳಿಸಿದ್ರು. ಅಗ್ನಿ ಜ್ವಾಲೆ ಇಳಿದು ಬಂತು ಆಕಾಶದಿಂದ. ಆ ರೀತಿ ವಿಶ್ವಾಸವನ್ನು ಹೆಚ್ಚಿಸರೆ, ವಿಶ್ವಾಸ ಇಲ್ಲದೆ ತತ್ತರಿಸಿಕೊಂಡು ಈ ಲೋಕವನ್ನು ಜಯಿಸಕ್ಕಾಗದೆ, ಅಯ್ಯೋ ಹಿಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಹಿಂಗಿದೆ, ಈ ಪ್ರಾಬ್ಲಮ್ ಬರ್ತಾ ಇದೆ, ಆ ರೋಗ ಬರ್ತಾ ಇದೆ, ಇಲ್ಲಿ ಭೂಕಂಪ ನಡೀತಾ ಇದೆ, ಇಲ್ಲಿ ಹಣ ಇಲ್ಲ, ಇಲ್ಲಿ ರೋಗ, ಅಯ್ಯೋ ಬಿಡುಗಡೆ ಆಗೋದಿಕ್ಕೆ ಕಾರಣ ಫೈತ್ ಇಲ್ಲ, ನಂಬಿಕೆ ಇಲ್ಲ, ಹಾರ್ಡ್ ವರ್ಕ್ ಮಾಡೋದಿಲ್ಲ, ಸೋಂಬೇರಿತನವನ್ನು ಆಶ್ರಯಿಸೋದಿಲ್ಲ ಅಂತ ಹೇಳ್ತೀರಾ. ನೀನು ಸಮಯವನ್ನು ಪಾಲಿಸಿರಿ ಅಂತ ಹೇಳ್ತಿದ್ದೀರಾ. ಇವೆಲ್ಲ ಕೂಡ ಒಂದು ಪಾಪದ ಕಾರ್ಯವೇ. ಏಸಯ್ಯ, ಎಲ್ಲ ಸ್ವಭಾವಗಳಲ್ಲಿ, ಎಷ್ಟೋ ಸ್ವಭಾವಗಳಲ್ಲಿ ವಿಶ್ವಾಸ, ಬಟ್ಟೆ ಮುಟ್ಟಿದ್ರೆ ಸ್ವಸ್ಥತೆ ಹೊಂದಿದ್ರು, ಸತ್ತಿರೋರೆಲ್ಲ ಇದ್ರು. ಫೈತ್. ಬರ್ತಲೋಮನ ಗದರಿಸಿದ್ರು, ನೀನು ದೇವರ ಹತ್ರ ಹೋಗಬಾರದು, ಕೂಗಬಾರದು, ಅವ್ರ ಹತ್ರ ಹೋಗಿ ಕಣ್ಣು ಪಡ್ಕೋಬಾರ್ದು ಅಂತೇಳಿ ಆತಂಕಗಳು ಸೈತಾನ ಮಾಡ್ತಾನೆ, ಮನುಷ್ಯರು ಮಾಡ್ತಾರೆ. ಅವ್ರನ್ನೆಲ್ಲ ಜಯಿಸಿ ಜಯ ಹೊಂದಬೇಕು. ಆತಂಕಗಳು ಮಾಡ್ಕೊಂಡು ನೋಡ್ತಾ ಇದ್ರೆ ನಾವು ಮೂಳೆಯಲ್ಲಿ ಬಿದ್ದು ಅಜ್ಞಾನಿಗಳಾಗಿ ನಮ್ಮ ಮೇಲಿಟ್ಟಿರುವ ದರ್ಶನಗಳು ಬಿಡುಗಡೆ ಉಂಟಾಗೋದಿಲ್ಲ. ಬರ್ತಲೋಮ ತಂದೆ ಎಷ್ಟೇ ಆತಂಕಗಳು ಬಂದ್ರು ಅವ್ರನ್ನೆಲ್ಲ ಕೇರ್ ಮಾಡದಾಗೆ ಗದರಿ ಕೂಗಿ, ಇನ್ನೂ ಅದಷ್ಟು ಕೂಗಿ ಜಯ ಹೊಂದಿದ್ರು. ಅದೇ ರೀತಿಯಲ್ಲಿ ನಿಮ್ಮನ್ನು ಬಿಟ್ಟು ಹಗಳದಾಗೆ, ಬರುವ ಶೋಧನೆಗಳು ಫೈತಿಂದ ಹಿಂದಿರುಗಿ ಹೋಗದಾಗೆ, ಸೈತಾನ್ ಮಾಡುವ ಆತಂಕಗಳು, ಸೈತಾನ್ ಮಾಡುವ ತೊಂದರೆಗಳಿಗೆ ಹಿಂಜರಿದು ಹೋಗದಾಗೆ ಜಯ ಹೊಂದುವಂತೆ ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೆ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.